ಸಮಸ್ತ ಕನ್ನಡ ಪ್ರೇಕ್ಷಕರಿಗೆ ನವರಾತ್ರಿಯ ನವದುರ್ಗೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಂತಹ ಮಹಾನ್ ದುರ್ಗೆಯರು ಹುಟ್ಟಿದ ಮಣ್ಣಿನಲ್ಲಿ ಇಂದಿನ ದುರ್ಗೆ ಯಾವ ಸಾಧನೆ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಅನಿತಾ ರಾವ್ ಇವರು ಮೆನ್ಸ್ಟ್ರುಲ್ ಹೈಜೀನ್ ಎಜುಕೇಟರ್. ಇವರು ಮಹಿಳೆಯರ ಋತುಚಕ್ರ ಸಮಸ್ಯೆಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಹಾಗೆ ಮಹಿಳೆಯರಿಗೆ ಹೆಚ್ಚಿನ ಲೈಂಗಿಕ ಶಿಕ್ಷಣದ ಅರಿವು ಮೂಡಿಸಲು ವಿವಿಧ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಇಷ್ಟು ಮಾತ್ರವಲ್ಲದೆ ತಮ್ಮ ಸುತ್ತಮುತ್ತಲಿನ ಹಳ್ಳಿಯ ಮಹಿಳೆಯರಿಗೆ ತಮ್ಮ ಭಾಷಣದ ಮೂಲಕ ಹಳ್ಳಿಯ ಮಹಿಳೆಯರಿಗೂ ಅರಿವು ಮೂಡಿಸುವ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬರ್ತಾ ಇದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ತಮ್ಮ ಕಾರ್ಯಾಗಾರಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿದ್ದಾರೆ. ಇವರ ಈ ಕೆಲಸಗಳನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಅನಿತಾ ರಾವ್ ಅವರು ನಮ್ಮ ನವರಾತ್ರಿ ನವದುರ್ಗೆಯ ಇಂದಿನ ಅತಿಥಿಯಾಗಿದ್ದಾರೆ. ಬನ್ನಿ ಅವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ. NKR ಟಿವಿ ಕನ್ನಡ ಹೆಮ್ಮೆಯಿಂದ ಅರ್ಪಿಸುವ ದಸರಾ ವಿಶೇಷ ನವರಾತ್ರಿಯ ನವದುರ್ಗೆಯರ ಕಾರ್ಯಕ್ರಮಕ್ಕೆ ಅದ್ಧೂರಿ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಯಾವ ದುರ್ಗೆ ಇದ್ದಾರೆ ಗೊತ್ತಾ? ಇವರು ಅವರ ಗ್ಲಾಮರಸ್ ಜಗತ್ತನ್ನು ಬಿಟ್ಟು ಈಗ ಥಿಂಕರ್, ಆಕ್ಟಿವಿಸ್ಟ್ ಹಾಗೂ ತುಂಬ ಸಮಾಜ ಸೇವೆ ಮಾಡಿದವರು ನಮ್ಮ ಜೊತೆಗಿದ್ದಾರೆ. ಅನಿತಾ ರಾವ್ ಅವರು, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನನಗಂತೂ ತುಂಬ ಖುಷಿ ಆಗ್ತದೆ. ನಿಮ್ಮ ಬಗ್ಗೆ ಸಾಕಷ್ಟು ಓದ್ತಾ ಇದೆ, ನಿಮ್ಮನ್ನ ಭೇಟಿ ಆಗಬೇಕು ಅಂದ್ಕೊಂಡಿದ್ದೆ. ಇವತ್ತಾಯಿತು ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀರಾ. ಸ್ವಲ್ಪ ಕ್ವರ್ಕಿ ದುರ್ಗೆ ಥರ. ಹೇಗೆ ಶರ್ಟ್ ಜೊತೆಗೆ ಬಿಂದಿ, ಇಯರಿಂಗು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಡಿಫ್ರೆಂಟ್ ದುರ್ಗೆ ಥರ. ಡಿಫ್ರೆಂಟ್ ದುರ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೊದಲನೇದಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. 9 ದಿವಸ ಬರ್ತದೆ. ಒಂಥರ ಮನೆಯಲ್ಲ, ಊರಲ್ಲೇ, ನಮ್ಮ ದೇಶದಲ್ಲೇ ಈಗ ಒಂಥರ ಮದುವೆ ಸಂಭ್ರಮದ ಥರ. ಸೊ ನೀವು ಇವಾಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಗೆಲ್ರಿಗೂ ದಸರಾ ಅಂದರೆ ಚಿಕ್ಕ ವಯಸ್ಸಲ್ಲಿ ಏನೋ ಬಾಲ್ಯ ನೆನಪುಗಳಿರುತ್ತೆ. ನಿಮ್ದೇನು ಸಿಹಿ ನೆನಪುಗಳು ದಸರಾ ಬಗ್ಗೆ? ಸಿಹಿ ನೆನಪುಗಳು, ಹಿಂದಿನ ಕಾಲದ ದಸರಾನೇ ತುಂಬ ವಿಶೇಷ. ಯಾಕೆ ಅಂದರೆ ದಸರಾ 10 ದಿನಕ್ಕೆ ಮುಂಚೆನೇ ನಾವು ಪ್ರಿಪರೇಷನ್ನ ಶುರು ಮಾಡ್ಕೋತಾ ಇದ್ವಿ. ರಾಗಿ ಕಾಳು ಹಾಕೋದು, ಮತ್ತು ಅದಕ್ಕೆ ಪೈರು ಇದು ಮಾಡೋದು, ಈ ಸಲ ಥೀಮ್ ಏನು, ಕಾಡಲ್ಲಿ ಯಾವ ಪ್ರಾಣಿ ಇಡಬೇಕು, ಆಮೇಲೆ ಬೊಂಬೆಗಳನ್ನ, ಹೊಸ ಬೊಂಬೆಗಳನ್ನ ಆ್ಯಡ್ ಮಾಡ್ಕೊಂಡು ಬರ್ತಾ ಇದ್ವಿ. ಆಮೇಲೆ ವಿಶೇಷ ಏನು ಅಂದರೆ ಮನೆಯಲ್ಲಿ 9 ದಿನ 9 ಥರದ ಪಾಯಸ ಮಾಡ್ತಾಯಿದ್ರು ನಮ್ಮ ಅಜ್ಜಿ. ಅದೇ ಸಂಭ್ರಮ. ಇವತ್ತು ಊಟ ಮಾಡ್ತಾನೆ ಅಜ್ಜಿ ನಾಳೆ ಏನು ಪಾಯಸ ಮಾಡ್ತೀಯ ಅಂತಲೇ ಕೇಳ್ಕೊತಾ ಇದ್ವಿ ನಾವು. ಆಮೇಲೆ 9 ದಿನನೂ ನಮಗೆ 10 ದಿನ ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ 15 ದಿನ ರಜಾ ಕೊಡ್ತಾಯಿದ್ರು ಹಿಂದೆ. ಯಾಕೆ ಅಂದರೆ ಎಲ್ಲರೂ ಮೈಸೂರು ದಸರಾನ ನೋಡ್ಕೊಂಡು ಬರಲಿ ಅಂತಲೇ ರಜಾ ಕೊಡ್ತಾಯಿದ್ರು. ಅಫ್ಕೋರ್ಸ್ ಈಗಿನ ಕಾಲದಲ್ಲಿ 8 ದಿನ 10 ದಿನ ಅಷ್ಟೆಲ್ಲ ರಜಾ ಕೊಡೋಲ್ಲ ಸ್ಕೂಲ್ಗಳಲ್ಲಿ. ಆಗ ಏನು ಮಾಡ್ತಾಯಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಅಂತಂದರೆ, ಎಲ್ಲರ ಮನೆಗೂ ಯಾರ್ಯಾರು ಬೊಂಬೆ ಇಟ್ಟಿದ್ರು ಅವ್ರ ಮನೆಗೆ ಕರೀಲಿ ಬಿಡ್ಲಿ ಹೋಗ್ತಾಯಿದ್ವಿ. ಕೆಲವು ದೇವಸ್ಥಾನಗಳಲ್ಲಿ ಬೊಂಬೆ ಇಡೋರು. ಆಮೇಲೆ ಗಂಜಾಮ್ ಅಂತ ಒಂದು ಪ್ಲೇಸ್ ಇದೆ, ಇದು ಮ್ಯಾರೇಜ್ ಹಾಲ್. ಅದು ಅಲ್ಲಿ ಹಿಂದಿನ ಕಾಲದಲ್ಲಿ ಸುಮಾರು ಒಂದು 50-60 ವರ್ಷದಿಂದ ಅಲ್ಲಿ ಬೊಂಬೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಖಂಡಿತ ಹೋಗಿ ನೋಡ್ಕೊಂಡು ಬರ್ತಾ ಇದ್ವಿ. ಸೊ ಚಿಕ್ಕ ವಯಸ್ಸಿನ ಮೆಮೊರಿ ಏನಪ್ಪ ಅಂತಂದರೆ, ದಸರಾ ಅಂದರೆ ಹಬ್ಬದ ವಾತಾವರಣಕ್ಕಿಂತ ಪರ್ಸ್ನಲ್ ಟಚ್ ಜಾಸ್ತಿ ಇರ್ತಾ ಇತ್ತು ನಮಗೆ. ಎಲ್ಲರ ಮನೆಗೂ ಹೋಗ್ತಾ ಇದ್ವಿ, ಕರೀಲಿ ಬಿಡ್ಲಿ. ಇವಾಗಿನ ಥರ ಅಲ್ಲ, ಇವಾಗ ಫೋನ್ ಮಾಡಿಬಿಟ್ಟು ಹಲೋ ಇದೀರಾ, ಬರ್ತಾ ಇದೀವಿ. ನೋ, ವೆಸ್ಟರ್ನೈಸ್ ಆಗ್ತಾ ಇದೀವಿ. ಅವ್ರ ಥರನೇ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾ ಇದ್ವಿ. ನೋ, ಅದು ಆಗಿನ ಕಾಲದಲ್ಲಿ ಹಂಗಲ್ಲ. ಆಮೇಲೆ ಮಕ್ಕಳು ಬರ್ತಾರೆ ಅಂತಾನೆ ಡಬ್ಬಿ ತಿಂಡಿ ಮಾಡಿದ್ರು. ಸೊ ಇದು ನನ್ನ ಬಾಲ್ಯದ ದಸರಾ ಹಬ್ಬದ ಸವಿ ನೆನಪು. ನನಗೇನು ಖುಷಿ ಗೊತ್ತಾ, ಒಬ್ರೊಬ್ರು ದುರ್ಗೆಯವ್ರ ಜೊತೆ ಮಾತಾಡಿದಾಗ್ಲೂ ಅವ್ರು ಬೇರೆ ಬೇರೆ ಕತೆಗಳನ್ನ ಹೇಳ್ತಾರೆ. ನೀವು ಹೇಳಿದಲ್ಲ ಪಾಯಸ, 9 ದಿವಸ ಪಾಯಸ, ಇದು ನಾನು ಮೊದಲನೇ ಬಾರಿ ಕೇಳ್ತಾ ಇರೋದು. ನಿಮಗೆ ತುಂಬ ಇಷ್ಟ ಆಗುವಂಥ ಹಬ್ಬ ತಿಂಡಿ ಏನು? ನನಗೆ ತಿಂಡಿ ಊಟ ಎಲ್ಲ ತುಂಬಾ ಇಷ್ಟ. ವಾಂಗಿಬಾತ್ ಆಗಲಿ, ಅಮ್ಮ ಏನು ಮಾಡ್ತಾರೆ, ಹಳೆ ಕಾಲದ ತಿಂಡಿ ಅಥವಾ ಅಡುಗೆ ಇವತ್ತಿಗೂ ನಾನು ನಮ್ಮ ಮನೇಲಿ ಮಾಡೋದು ಹಳೆ ಕಾಲದ ಅಡುಗೆನೇ, ಹಳೆ ಕಾಲದ ತಿಂಡಿನೇ ನನಗೆ ಇಷ್ಟ. ಹೋಳಿಗೆ ಇಷ್ಟ, ವಾಂಗಿಬಾತ್ ಇಷ್ಟ, ಬಿಸಿಬೇಳೆ ಬಾತ್ ಇಷ್ಟ. ಬೇಸಿಕಲಿ ನಮ್ಮೆಲ್ರಿಗೂ, ನಾವು ಎಷ್ಟೇ ದೊಡ್ಡವರಾದ್ರೂ ಅಮ್ಮ ಏನು ಮಾಡ್ತಾಳೆ ಅದು ನಮ್ಮೆಲ್ರಿಗೂ ತುಂಬಾ ವಿಶೇಷ ಅಂತ ಅನಿಸುತ್ತೆ. ಒಂದು ಬರೀ ಸಾರು ಅನ್ನ ಮಾಡಿದ್ರು ಅದು ವಿಶೇಷನೇ. ಸೊ ನನಗೆ ಎಲ್ಲ ರೀತಿಯ ಊಟ ಇಷ್ಟ. ಅಮ್ಮನ ಕೈ ರುಚಿನೇ ಬೇರೆ ಅಲ್ವಾ? ಅಮ್ಮನ ಕೈ ರುಚಿ, ಅಮ್ಮ ಎಂದರೆ ಏನೋ ಹರುಷವು ಅಂತ ಹೇಳ್ತೀವಲ್ಲ, ಅಮ್ಮನ ಕೈ ರುಚಿ ಮೊಮ್ಮಕ್ಕಳಿಗೂ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ. ಅವ್ರು ಹೇಳ್ತಾರೆ, ಅಮ್ಮ ಅಜ್ಜಿ ಮಾಡೋ ಥರ ಇಲ್ಲ ಅಂತ ಹೇಳೋ ಟ್ಯಾಗ್ ಲೈನು ಕೊಟ್ಬಿಟ್ಟಿದ್ದಾರೆ.
ಈಗ ದಸರಾ ನಮ್ಮ ನಾಡ ಹಬ್ಬ. ಮೈಸೂರ್ಗೆ ಏನಾದ್ರು ಹೋಗ್ತಾ ಇದ್ರ ದಸರಾಕ್ಕೆ? ಇಲ್ಲ, ಅದು ಬಕೆಟ್ ಲಿಸ್ಟಲ್ಲಿ ಇದೆ, ಹೋಗಬೇಕು ಅಂತ. ಹಿಂದೆ ಮುಂದಿನ ವರ್ಷ ಹೋಗೋಣ, ಮುಂದಿನ ವರ್ಷ ಹೋಗೋಣ, ಮುಂದಿನ ವರ್ಷ ಹೋಗೋಣ ಅಂತ ಅಂದ್ಕೊಂಡೇ ಬಂದು ಆಯಿತು. ಇವಾಗ ವರ್ಷಾನ್ಗಟ್ಲೆ ಕಳೆದೋಗಿದೆ. ಸೊ ಮುಂದಿನ ವರ್ಷ ಮಾತ್ರ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಚಾಮುಂಡಿ ಕರೆಸ್ಕೊಂಡ್ರೆ ಆಗತ್ತೆ ಬಿಡಿ. ಇನ್ನೊಂದು ಏನಂದರೆ 9 ದಿವಸ 9 ಅಲಂಕಾರಗಳಾಗುತ್ತೆ. ನಿಮ್ಗೆ ಏನಾದರೂ ಪೆಟ್ಟು ಅಲಂಕಾರ ನೋಡೋದು ಏನಾದ್ರು ಆಸೆ ಇದೆಯಾ? ನಂಗೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಪ್ರತಿ ವರ್ಷ ನಾನು ನವರಾತ್ರಿ ಕಾಯ್ತೀನಿ. ನನಗೆ ಈ ದಾಳಿಂಬೆ ಅಲಂಕಾರ ತುಂಬ ಇಷ್ಟ. ಸೊ ನಾನು ಯಾವ ದೇವಸ್ಥಾನದಲ್ಲಿ ದಾಳಿಂಬೆ ಅಲಂಕಾರ ಇದೆಯೋ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ. ಸೊ ಆ ಥರ ನಿಮ್ಗೇನಾದರೂ ಯಾವುದಾದ್ರೂ ಅಲಂಕಾರ ನೋಡಬೇಕು ಅಂತ ಆಸೆ ಇದೆಯಾ? ನನಗೆ KSIC ಮೈಸೂರು ಸಿಲ್ಕ್ ತುಂಬ ಇಷ್ಟ. ನಾನು ಉಡೋದು ಅದನ್ನೇ, ಜಾಸ್ತಿ ತೊಗೊಳ್ಳೋದು ಅದನ್ನೇ. ಯಾಕೆ ಅಂದರೆ ಕರ್ನಾಟಕದ್ದು, ನಮ್ಮ ಮೈಸೂರು, ನಮ್ಮ ಬೆಂಗಳೂರಿನ ನಮ್ಮ KSIC ಅಂತಂದರೆ ಕರ್ನಾಟಕ ಸಿಲ್ಕ್ ಇದು, ಅದು ನನಗೆ ತುಂಬ ಆಪ್ಯಾಯಮಾನ. ಯಾವಾಗ ದೇವಿಗೆ ಆ ಮೈಸೂರು ಸಿಲ್ಕ್ ಸೀರೆ ಅಲಂಕಾರ ಉಡಿಸಿರ್ತಾರೋ ಅದನ್ನು ನೋಡೋದೇ ಚೆಂದ. ಎಸ್ಪೆಷಲಿ ಅಂಬಾರಿ ದಿನ ನಾನು ಐ ಆಮ್ ಗ್ಲೂಡ್ ಟು ದ TV, ಮುಂದೆನೇ ಕೂತಿರ್ತೀನಿ, ಯಾವ ಕಲರು, ಯಾವ ಕಾಂಬಿನೇಷನು, ಈ ವರ್ಷ ನಾನು ಅದೇ ಕಾಂಬಿನೇಷನ್ ತೊಗೊಳ್ಳ ಅಂತ. ಸೊ ಅಲಂಕಾರಗಳಲ್ಲಿ ಸೀರೆ ಅಲಂಕಾರ ನನಗೆ. ನಿಮ್ಮನ್ನ ನೋಡಿದ್ರೆ ಹೇಳ್ಬೋದು ನೀವು ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಅಂತ. ನೀವು ಕೂತಿರೋ ರೀತಿ, ಮಾತಾಡ್ತಾ ಇರೋ ರೀತಿ, ನಿಮ್ಮ ಆಲೋಚನೆಗಳು. ನೀವು 10 ವರ್ಷಗಳ ಕಾಲ ಏರ್ ಹಾಸ್ಟೆಸ್ ಆಗಿದ್ರಿ. ಆ ಪಯಣದ ಬಗ್ಗೆ ನಮ್ಗೇನಾದ್ರು ಹೇಳ್ತೀರಾ? ಖಂಡಿತ, ಥ್ಯಾಂಕ್ ಯು ವೆರಿ ಮಚ್. ಏರ್ ಹೋಸ್ಟಸ್ ಗಗನಸಖಿ, ಅದು ಅಂತಾರಾಷ್ಟ್ರೀಯ ಗಗನಸಖಿ. ನಾನೊಂದು ಸುಮಾರು 19 ವರ್ಷ ಇರ್ಬೋದು ದೇಶ ಬಿಟ್ಟು ಹೋದವಳು. ಮುಗ್ಧ, ಕನ್ನಡ ಬಿಟ್ಟು ಬೇರೆ ಭಾಷೆ ಬರದೇ ಇರೋಳು. ಸೊ ಗಗನಸಖಿ ಆಗೋದು ನನ್ನ ಕನಸಾಗಿರಲಿಲ್ಲ. ಹಠಾತ್ತಾಗಿ ನಾನು ಗಗನಸಖಿ ಆದವಳು. ಯಾಕೆ ಏನು ಅಂತ ಗೊತ್ತಿಲ್ಲ, ಯಾವಾಗ ಇಂಟ್ರೆಸ್ಟ್ ಡೆವಲಪ್ ಆಯಿತು ಅಂತಲೂ ಗೊತ್ತಿಲ್ಲ. ಆದರೆ ಆ ಒಂದು ಜಾಬ್ ನನಗೆ ಎಷ್ಟು ಕಾನ್ಫಿಡೆನ್ಸ್ ಅಂತ ಕೊಟ್ಟಿದೆ ಅಂತಂದರೆ, ನೀವು ಹೇಳಿದ್ದು ನಿಜ. ನಾವು ನಡೆಯೋ ರೀತಿಯೇ ಬೇರೆ ಆಗಿರುತ್ತೆ, ನಾವು ಕೂತ್ಕೊಳ್ಳೋ ರೀತಿಯೇ ಬೇರೆ ಆಗಿರುತ್ತೆ, ಮತ್ತು ಆತ್ಮವಿಶ್ವಾಸ ಅನ್ನೋದು ನಮಗೆ ಎಷ್ಟು ಕಲಿಸ್ಬಿಡುತ್ತೆ ಅದು ಅಂತಂದರೆ, ಏಕೆಂದರೆ ಒಂದು 20 ವರ್ಷಗಳ ಹಿಂದೆ ಪುರುಷ ಪ್ರಧಾನ ಸಮಾಜ ಆಗಿತ್ತು. ಅಫ್ಕೋರ್ಸ್ ಇವಾಗಲೂ ಇದೆ. ಆಗ ನಾವು ಏನಾದರೂ ಒಂದು ಸಾಧಿಸಬೇಕು ಅಂತಂದರೆ ಅವ್ರಿಗಿಂತ ಹೆಚ್ಚು 2ರಷ್ಟು ಕೆಲಸ ಮಾಡಿ ಆ ಪೊಸಿಷನ್ಗೆ ಹೋಗಬೇಕಾಗಿರೋದು. ಆಮೇಲೆ ಎಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಂತಂದರೆ ರಾತ್ರಿ ಹೊತ್ತಿರ್ತಾ ಇತ್ತು. ಆಗ ಒಬ್ಬೊಬ್ಬರೇ ನಾವೆಲ್ಲ ಹೋಟೆಲ್ ರೂಮ್ಗೆ ಹೋಗಬೇಕಾಗಿತ್ತು. ಮತ್ತು ಒಬ್ಬೊಬ್ಬರೇ ನಾವು ಅಷ್ಟೊಂದು ಜನ ಫ್ರೆಂಡ್ಸು ಇರ್ತಾ ಇರಲಿಲ್ಲ, ಬರೀ ಇಂಡಿಯನ್ಸೇ ಇರ್ತಾ ಇರಲಿಲ್ಲ. ಇಂಟರ್ನ್ಯಾಷನಲ್ ಅಂದರೆ ಬೇರೆ ಬೇರೆ ದೇಶದವರು ಇರೋರು. ಸೊ ಅವ್ರ ಜೊತೆ ಕೆಲವರು ಬೆರೆಯೋರು, ಕೆಲವರು ಬೆರೀತಾ ಇರಲಿಲ್ಲ. ಸೊ ಊರು ಕೇರಿ ಎಲ್ಲ ನಾವು ಒಬ್ಬೊಬ್ಬರೇ ತಿರುಗಾಡಬೇಕಾಗಿತ್ತು. ಆಗ ನಾನು ಅಫ್ಕೋರ್ಸ್ ನಾನು ಹೇಳ್ದಂಗೆ ತುಂಬ ಮುಗ್ದೆ, ತುಂಬ ವೆರಿ ಕನ್ವೆನ್ಷನಲ್ ಕನ್ಸರ್ವೇಟಿವ್ ಫ್ಯಾಮಿಲಿಯಿಂದ ಹೋಗಿದ್ದವಳು ನಾನು. ಸೊ ನನಗೆ ಇನಿಷಿಯಲಿ ಕಷ್ಟ ಆಯಿತು. ಜಸ್ಟ್ 6 months ಪಿಕಪ್ ಆಯಿತು. ಇಂಗ್ಲೀಷು ಆಯಿತು, ಹಿಂದಿ ಆಯಿತು. ನಮ್ಮನ್ನೆಲ್ಲ ಲ್ಯಾಂಗ್ವೇಜ್ ಸ್ಪೀಕರ್ಸ್ ಅಂತ ತೊಗೋತಾರೆ, ನಮ್ಗೆ ಹಿಂದಿ ಬರಲೇಬೇಕು. ಸೊ ಅದು ನನಗೆ ಎಷ್ಟು ಕಾನ್ಫಿಡೆನ್ಸ್ ಕೊಡ್ತು ಅಂದರೆ, ನೀವು ಹೇಳಿದ್ದೆಲ್ಲ ನಿಜ. ಅದು ನನಗೆ ಹೌದು, ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಪಾರ್ಟ್ ಗೊತ್ತಿಲ್ಲ, ಬೋಲ್ಡ್ನೆಸ್ ಅಂತೂ ಇದ್ದೇ ಇದೆ, ಕಾನ್ಫಿಡೆನ್ಸ್ ಅಂತೂ ಖಂಡಿತ ಕೊಟ್ಟೇ ಕೊಡುತ್ತೆ. ದಟ್ ಈಸ್ ದ ಬೆಸ್ಟ್ ಫೀಲ್ಡ್ ಐ ಆಮ್ ಟೆಲಿಂಗ್ ಯು. ಈಗ ಎಷ್ಟೊಂದು ಜನ ಗಗನ ಸಖಿಯರಾಗಬೇಕು ಅಂತ ಆಸೆ ಪಡ್ತಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಏನಂದರೆ, ನೀವು ಕನ್ಸರ್ವೇಟಿವ್ ಬ್ಯಾಕ್ಗ್ರೌಂಡ್ ಅಂತ ನೀವು ಹೇಳಿದ್ರಿ. ಇವಾಗ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ, ಮನೇಲಿ ಅವರು ಒಪ್ಕೊಳ್ಳಲ್ಲ, ಏನೋ ಅವ್ರಿಗೆ ಭಯ. ಟ್ರಾವೆಲ್ ಅಂತ ಇರ್ಬೋದು, ಎಷ್ಟೋ ದೂರ ಹೋಗಬೇಕು, ರಾತ್ರಿ ನೈಟ್ ಶಿಫ್ಟ್ಸ್ ಇರುತ್ತೆ, ಟ್ರೈನಿಂಗ್ ಎಲ್ಲೋ ಇರುತ್ತೆ. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ ಮನೆಯಲ್ಲಿ ನಿಮ್ಮನ್ನು ಕಳಿಸಲ್ಲ ಅಂತಂದರೆ ಮುಗೀತು ಕತೆ, ಹೋಗೋಕ್ಕಾಗಲ್ಲ. ಏಕೆಂದರೆ ಮನೇಲಿರೋರು ತಂದೆ ತಾಯಿ ಅಣ್ಣ ತಮ್ಮಂದ್ರೆಲ್ಲ ಪ್ರೋತ್ಸಾಹ ಕೊಟ್ರೇ ನೀವು ಅದು ಫಸ್ಟ್ ಸ್ಟೆಪ್ ಹೋಗಬೇಕು. ಅಫ್ಕೋರ್ಸ್ ಯಾರಿಗೆ ಇಷ್ಟ ಇದೆಯೋ ಅವರು ಖಂಡಿತವಾಗ್ಲೂ ಅಪ್ಲೈ ಮಾಡಿ ಪ್ರತಿದಿನ ನ್ಯೂಸ್ ಪೇಪರ್ ಓದಬೇಕು, ಮತ್ತು ಸ್ವಲ್ಪ ಸಾಮಾನ್ಯ ಜ್ಞಾನ, ಕಾಮನ್ ಜನರಲ್ ನಾಲೆಡ್ಜ್ ಚೆನ್ನಾಗಿರಬೇಕು, ಮತ್ತು ಫ್ಲೂಯೆನ್ಸಿ, ಮಾತಾಡೋದ್ರಲ್ಲಿ ಫ್ಲೂಯೆನ್ಸಿ ಚೆನ್ನಾಗಿರಬೇಕು, ಸ್ಕಿನ್ ಚೆನ್ನಾಗಿರಬೇಕು, ಆಮೇಲೆ ಬಾಡಿಲಿ ಯಾವುದು ಸ್ಕಾರ್ ಇರಬಾರ್ದು. ಈ ಥರದ್ದೆಲ್ಲ ಪ್ರತಿಯೊಂದು ಏರ್ಲೈನ್ದು ಅವ್ರವ್ರದ್ದೇ ಆದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಕಡ್ಡಾಯವಾಗಿ ಎಲ್ಲ ನ್ಯೂಸ್ ಪೇಪರ್ನು ನೀವು ನೋಡ್ತಾ ಇದ್ದಾಗ ಎಲ್ಲಿ ಕ್ರೂ ಅಂತಾರೆ, ಕ್ಯಾಬಿನ್ ಕ್ರೂ ಅಂತ ಅಂತಾರೆ. ಅದಕ್ಕೆ ನಮ್ಮ ದೇಶದಲ್ಲಿ ಏರ್ ಹೋಸ್ಟಸ್ ಅಂತಾರೆ, ಬೇರೆ ದೇಶದಲ್ಲಿ ಕ್ಯಾಬಿನ್ ಕ್ರೂ ಅಂತಂತಾರೆ. ಎಲ್ಲಿ ಕ್ಯಾಬಿನ್ ಕ್ರೂದು ಇಂಟರ್ವ್ಯೂ ಇದೆ, ಡೆಫಿನೆಟ್ಲಿ ಯು ಕ್ಯಾನ್ ಗೋ ಅಂಡ್ ಅಪ್ಲೈ. ಬಟ್ ಈಗ ಏನಾಗಿದೆ ಅಂತಂದರೆ ಅದೊಂದು ದೊಡ್ಡ ಬಿಸ್ನೆಸ್ ಆಗಿದೆ. ಕೆಲವು ಕಾಲೇಜ್ಗಳಲ್ಲಿ, ಕೆಲವು ಬೇರೆ ಪ್ರೈವೇಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ನಾವು ನಿಮಗೆ 100% ಪ್ಲೇಸ್ಮೆಂಟ್ ಕೊಡಿಸ್ತೀವಿ, ನಿಮಗೆ ಏರ್ಲೈನ್ ಟ್ರೈನಿಂಗ್ ಕೊಡ್ತೀವಿ, ಕ್ಯಾಬಿನ್ ಸರ್ವಿಸು, ಸೇಫ್ಟಿ ಅದೆಲ್ಲ ಅಂತಾರೆ. ಅದೆಲ್ಲ ಸುಳ್ಳು. ಏಕೆಂದರೆ ಪ್ರತಿಯೊಂದು ಏರ್ಲೈನ್ದು ಸೇಫ್ಟಿ ಈಸ್ ಡಿಫ್ರೆಂಟ್. ಆ್ಯಂಡ್ ಪ್ರತಿಯೊಂದು ಏರ್ಲೈನ್ ಕ್ಯಾಬಿನ್ ಸರ್ವಿಸ್ ಅಂದರೆ ಊಟ ಬಡಿಸೋದು, ಕಾಫಿ ಕೊಡೋದು, ಮತ್ತು ಡ್ರಿಂಕ್ಸ್ ಕೊಡೋದು, ಇದೆಲ್ಲನೂ ಪ್ರತಿಯೊಂದು ಏರ್ಲೈನಲ್ಲೂ ಬೇರೆ ಬೇರೆ ಥರ ಇರುತ್ತೆ. ಸೊ ಆದ್ದರಿಂದ ಲಕ್ಷಾಂತರ ರೂಪಾಯಿ ಕೊಟ್ಟು ಏವಿಯೇಷನ್ ಇಂಡಸ್ಟ್ರಿಗೆ ಹೋಗಿ ನಾವು ಕೇಳಿಸ್ಕೊತೀವಿ, ನಾವು ಟ್ರೈನಿಂಗ್ ಮಾಡ್ತೀವಿ, ಅದೆಲ್ಲ ತಪ್ಪು. ನಾನು ಆಗಲೇ ಹೇಳ್ದಂಗೆ, ಯಾರು ಈ ಇಂಟರ್ವ್ಯೂನ ನೋಡ್ತಾ ಇದ್ದೀರೋ, ಯಾರಿಗೆ ಗಗನಸಖಿ ಆಗಬೇಕು ಅಂತ ಒಂದು ಆಸೆ ಇದೆಯೋ, ಡೆಫಿನೆಟ್ಲಿ ದಟ್ ಇಸ್ ದ ಬೆಸ್ಟ್ ಜಾಬ್ ಇನ್ ದ ವರ್ಲ್ಡ್. ನನಗೆ ಏನು ತುಂಬ ಇಷ್ಟ ಆಗ್ತಾ ಇತ್ತು ಅಂತಂದರೆ, ಶಾಪಿಂಗ್ ತುಂಬ ಇಷ್ಟ ಆಗ್ತಾಯಿತ್ತು.
ಈಗ ನಾವು ಸಿಂಗಪೂರಲ್ಲಿ ಒಂದು ಪರ್ಟಿಕ್ಯುಲರ್ ಐಟಮನ್ನು ಶಾಪ್ ಮಾಡ್ತಾ ಇದ್ವಿ. ಅದಾದಮೇಲೆ ನೆಕ್ಸ್ಟ್ ಬ್ಯಾಂಕಾಕ್ ಹೋಗಿ ಇದೇ ನಾವು ಹೇರ್ ಕಟ್ಟು ಸ್ಪಾ ಅದನ್ನೆಲ್ಲ ಬ್ಯಾಂಕಾಕು. ಟಾಯ್ಲೆಟ್ರೀಸ್ ತೊಗೋಬೇಕು ಅಂತಂದರೆ ಲಂಡನ್ಗೆ ಹೋಗ್ತಾ ಇದ್ವಿ. ಸೊ ಈ ಥರ ನಮ್ಮನ್ನು ನಾವು ಪ್ಯಾಂಪರ್ ಮಾಡ್ಕೋತಾ ಇದ್ವಿ. ಆ್ಯಂಡ್ ಐ ಲವ್ಡ್ ದ ಜಾಬ್. ಡೆಫಿನೆಟ್ಲಿ ನಿಮ್ಗೆ ಆಸೆ ಇದ್ದರೆ ಖಂಡಿತ ಡೋಂಟ್ ಮಿಸ್ ಇಟ್. ನೀವು 10 ವರ್ಷಗಳ ಕಾಲ ಗಗನಸಖಿ ಆಗಿದ್ರಿ. ಸುಮಾರು ದೇಶಗಳಿಗೆ ನೀವು ಹೋಗಿರಬೇಕು. ಎಷ್ಟು ದೇಶಗಳಿಗೆ ಹೋಗಿದ್ರಾ? ನಿಮ್ಮ ಫೇವ್ರೆಟ್ ದೇಶ ಯಾವುದು? ಓಕೆ, ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಎಲ್ಲರೂ ನನ್ನನ್ನು ಈ ಪ್ರಶ್ನೆ ಕೇಳ್ತಾರೆ ಆ್ಯಂಡ್ ಪ್ರೌಡ್ಲಿ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಏನಪ್ಪ ಅಂದರೆ ನಾನೊಂದು ಸುಮಾರು ಒಂದು 63 ದೇಶ ನೋಡಿದ್ದೀನಿ. ಇರೋ ಒಂದು 208 ದೇಶದಲ್ಲಿ ಒಂದು 63 ದೇಶನೇ ನೋಡಿರೋದು. ದ ಬೆಸ್ಟ್ ದೇಶ ಯಾವುದು ಅಂತಂದರೆ ಇಂಡಿಯಾ. ಯಾಕೆ ನೀವು ಇಂಡಿಯನ್ ಅಂತ ಅದನ್ನು ಹೇಳ್ತಾ ಇದ್ದೀರಾ? ಇಲ್ಲ, ನಿಮಗೂ ಸ್ವತಃ ಅನುಭವ ಆಗುತ್ತೆ ನೀವು ಬೇರೆ ದೇಶಕ್ಕೆ ಹೋದಾಗ. ಇಲ್ಲಿರೋ ವೈವಿಧ್ಯತೆ, ಇಲ್ಲಿರೋ ಕಲ್ಚರ್, ಇಲ್ಲಿರೋ ಊಟ, ಇಲ್ಲಿರೋ ಜನ, ಇಲ್ಲಿರೋ ಭಾಷೆ, ಇಲ್ಲಿರೋ ಸ್ವತಂತ್ರ ಬೇರೆ ಯಾವ ದೇಶದಲ್ಲೂ ನಿಮಗೆ ಸಿಕ್ಕಲ್ಲ. ಎಸ್, ಅಫ್ಕೋರ್ಸ್ ಬೇರೆ ದೇಶ ಎಲ್ಲ ಕ್ಲೀನಾಗಿದೆ, ನಮ್ಮ ದೇಶ ಕ್ಲೀನಾಗಿಲ್ಲ. ಡೆಫಿನೆಟ್ಲಿ ಅದಕ್ಕೆ ಕಾರಣ ನಾವೇನೆ. ಯಾಕೆಂದರೆ ಕಸ ಇಲ್ಲಿ ಎಸಿಬಾರ್ದು ಅಂತ ಬೋರ್ಡ್ ಮೇಲೆ ಬರೆದಿದ್ರೆ ಗೋಡೆ ಮೇಲೆ ಅಲ್ಲೇ ಹೋಗಿ ಎಸಿತೀವಿ. ಆಮೇಲೆ ಯೂ ಟರ್ನ್ ಮಾಡಬಾರ್ದು ಅಂತಿದ್ರೆ ಯೂ ಟರ್ನ್ ಮಾಡ್ತೀವಿ. 1 ವೇ ಅಂತಿದ್ರೆ 2 ವೇ ಆಗಿ ಬಳಸ್ತೀವಿ. ಅದು ಯಾರ ಜವಾಬ್ದಾರಿ? ದೇಶದ ಪ್ರಜೆಗಳೇ ಜವಾಬ್ದಾರಿ. ಆ ದೇಶದಲ್ಲಿ ಕ್ರಾಸ್ ಮಾಡಬಾರ್ದು ಅಂತ ಇದ್ದರೆ ಕ್ರಾಸ್ ಮಾಡಲ್ಲ, ಜನ ಅದನ್ನು ಪಾಲಿಸ್ತಾರೆ. ಸೊ ಆದ್ದರಿಂದ ದ ಬೆಸ್ಟ್ ಕಂಟ್ರಿ ನಮ್ಮದು. ನಮ್ಮ ದೇಶ ಯಾಕಪ್ಪ ಈ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ಕರಪ್ಟ್ ಆಗಿದೆ ಅಥವಾ ಗಲೀಜಾಗಿದೆ ಅಂದರೆ ಅದಕ್ಕೆ ನಾವು ಹೊಣೆ. ನೀವು ಏನು ಹೇಳಿದ್ರೋ ನಾನು ಒಪ್ಕೊಳ್ತೀನಿ. ನಾನು ಸ್ವಲ್ಪ ದೇಶಗಳನ್ನ ನೋಡಿದ್ದೀನಿ. ಇಲ್ಲಿ ಥರ ಊಟ ಮಾತ್ರ ಎಲ್ಲೂ ಸಿಗಲ್ಲ. ಫ್ರೀಡಮ್ ಕೂಡ ಅಲ್ಲೆಲ್ಲ ತುಂಬ ಫೈನ್ಸ್ ಹಾಕ್ತಾರೆ, ಏನೇನೋ ಇರುತ್ತೆ ರೂಲ್ಸು. ನೀವು ಹೇಳ್ದಂಗೆ ಎಲ್ಲನೂ ಸರ್ಕಾರ ಮೇಲೆ ಬಿಡಬಾರ್ದು. ನಾವೇನು ಮಾಡ್ತಾ ಇದ್ದೀವಿ, ನಾವು ಏನಾದರೂ ನಮ್ಮ ಕಡೆನೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರಬೇಕು. ಇದಕ್ಕೆ ಮುಂಚೆ ನಾನು ಹೇಳ್ತಾ ಇದ್ದೆ, ನೀವು ನಿಮ್ಮ ಗ್ಲಾಮರಸ್ ಜಗತ್ತನ್ನು ಬಿಟ್ಟು ಈಗ ಆ್ಯಕ್ಟಿವಿಸ್ಟ್ ಆಗಿದ್ದೀರಾ ಅಂತ. ಮುಟ್ಟಿನ ಸ್ವಚ್ಛತೆ ಬಗ್ಗೆ ನೀವು ತುಂಬ ಕೆಲಸ ಮಾಡಿದ್ದೀರಾ, ಸಮಾಜ ಸೇವೆನೂ ಮಾಡಿದ್ದೀರಾ. ಏನು ಇದ್ರ ಬಗ್ಗೆ ನಮಗೆ ತಿಳ್ಕೊಳ್ಳೋದು ತುಂಬ ಇದೆ. ನಮಗೆ ಡೀಟೇಲ್ ಆಗಿ ಹೇಳಿ ಏನದು. ಖಂಡಿತ, ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಡೀಟೇಲ್ ಆಗಿ ಹೇಳಿ ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ಯಾರೂ ಜಾಸ್ತಿ ಕೇಳೋದೇ ಇಲ್ಲ. ಮುಟ್ಟು ಅಂತಂದ್ರೆ ಏನು, ಮುಟ್ಟಿನ ಸ್ವಚ್ಛತೆ ಅಂತಂದ್ರೆ ಏನು ಅಂತ ಎಷ್ಟೋ ಜನಕ್ಕೆ, ನಮ್ಮ ಹೆಣ್ಣು ಮಕ್ಕಳಿಗೇನೆ ಗೊತ್ತಿಲ್ಲ. ಯಾಕೆ ಮುಟ್ಟಾಕ್ತೀವಿ, ಎಲ್ಲಿ ಮುಟ್ಟಾಕ್ತೀವಿ, ಇದರ ಕಾರಣ ಏನು, ಆಮೇಲೆ ಪೀರಿಯಡ್ ಪಾವರ್ಟಿ ಅಂತಂದರೆ ಏನು, ಇದ್ರ ಬಗ್ಗೆ ಸಾಕಷ್ಟು ನಮಗೆ ಎಜುಕೇಷನ್ ಇಲ್ಲವೇ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಅಪನಂಬಿಕೆ ಅಥವಾ ಮೂಢನಂಬಿಕೆ ಅಂತ ನಾವು ಹೇಳ್ತೀವಿ. ಇದರ ಮಧ್ಯ ಒಂದು ಸುತ್ತಕೊಂಡಿರುವಂತಹ ಒಂದು ಭಯಂಕರವಾದ ಕೋಟೆ. ಇವಾಗ ಪ್ಯಾಡ್ ತೊಗೋಬೇಕು ಅಂತಂದರೆ ಅವನು ಬ್ಲ್ಯಾಕ್ ಕಲರ್ ಕವರಲ್ಲಿ ಹಾಕ್ಕೊಡ್ತಾನೆ, ನೋಡಿದ್ದೀರಾ ಅಲ್ವಾ? ಸೊ ಯಾಕೆ ಇಲ್ಲ ನ್ಯೂಸ್ ಪೇಪರಲ್ಲಿ ಹಾಕಿ ಕೊಡೋದು ಎಲ್ಲನೂ. ಸೊ ಈಗ ಕಾರಣ ಏನು, ಯಾಕೆ ಇದು ನಮ್ಮ ದೇಶದಲ್ಲಿ ಇಷ್ಟು ಅಂತ? ನಮ್ಮ ದೇಶನೇ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲಿ, ಇನ್ ಪರ್ಟಿಕ್ಯುಲರ್ ನಮ್ಮ ಉತ್ತರ ಭಾರತ ಅಥವಾ ನಮ್ಮ ದಕ್ಷಿಣ ಭಾರತದಲ್ಲೂ ಇರ್ಬೋದು. ಉತ್ತರ ಭಾರತ ದಕ್ಷಿಣ ಭಾರತ ಅಂತಲ್ಲ, ಕೆಲವು ಹಳ್ಳಿಗಳಲ್ಲಿ ಇವತ್ತಿಗೂ ಅದರ ಮೇಲೆ ಮೂಢನಂಬಿಕೆ ಇದೆ. ಅವ್ರೇನಂತಾರೆ, ಆ ಮುಟ್ಟಾದವಳು ದೊಡ್ಡವರ ಮುಖ ನೋಡಬಾರ್ದು, ಅಡುಗೆ ಮನೆಗೆ ಹೋಗಬಾರ್ದು, ಆಮೇಲೆ ಉಪ್ಪಿನಕಾಯಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಇನ್ಯಾರೋ ಒಬ್ಬರು ಸ್ವಾಮೀಜಿ ಹೇಳಿದರು, ಮುಟ್ಟಾದವರು ಪೀರಿಯಡ್ಸ್ ಆದವರ ಕೈಯಿಂದ ಅಡುಗೆ ತಿಂದರೆ ಮುಂದಿನ ಜನ್ಮದಲ್ಲಿ ನಾಯಿ ಜನ್ಮ ಬರುತ್ತೆ ಅಂತ. ಸೊ ಅದಕ್ಕೆ ಆ ಪರ್ಟಿಕ್ಯುಲರ್ ಏರಿಯಾ DC ಹೋಗ್ಬಿಟ್ಟು ಅವ್ರ ಕೈಯಲ್ಲಿ ಊಟ ಮಾಡಿದರು. ಇದು ನ್ಯೂಸ್ ಪೇಪರಲ್ಲೂ ದೊಡ್ಡ ವಿಷಯ ಆಗಿತ್ತು. ಸೊ ಈ ಥರ ನ್ಯೂಸೆನ್ಸು ಇದರ ಸುತ್ತುವರ್ಕೊಂಡಿದೆ. ಆದ್ದರಿಂದ ಅದು ಎಷ್ಟು ಸುತ್ತುವರ್ಕೊಂಡಿದೆ ಅಂದರೆ ಅದನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಅದರ ವಿಷಯ ನಮಗೆ ಗೊತ್ತೇ ಇಲ್ಲ, ಅದು ಯಾಕೆ ಆಗುತ್ತೆ ಅಂತ. ಮೂಲತಃ ನಮಗೆ ಪೀರಿಯಡ್ಸ್ ಆಗೋದು ಕಾರಣ ಸಂತಾನೋತ್ಪತ್ತಿ. ಅದು ಬಿಟ್ಟರೆ ಅದು ಕೆಟ್ಟದ್ದಲ್ಲ, ಆ ರಕ್ತ ಕೂಡ ಕೆಟ್ಟದ್ದಲ್ಲ. ನಮ್ಮ ದೇಹದಲ್ಲಿ ಹರಿಯುವಂತಹ ಪ್ಯೂರೆಸ್ಟ್ ಬ್ಲಡ್ ಪೀರಿಯಡ್ ಬ್ಲಡ್. ಅದು ವಾಸನೆಯಿಂದ ಕೂಡಿರುತ್ತೆ. ಯಾಕೆ ಅಂದರೆ ನಾವು ಬಳಸುವಂಥ ಉತ್ಪನ್ನಗಳ ಮೇಲೆ ಅದು ಬೀಳುತ್ತೆ, ಗಾಳಿ ಜೊತೆ ಅದಕ್ಕೆ ಸಂಪರ್ಕ ಆಗುತ್ತೆ, ಆಮೇಲೆ ಪ್ಯಾಡ್ಗಳ ಮೇಲೆ ಬ್ಯಾಕ್ಟೀರಿಯಾ ಇರುತ್ತೆ, ಆದ್ದರಿಂದ ವಾಸನೆ ಬರುತ್ತೆ ವಿನಃ ಅದರ್ವೈಸ್ ಇಟ್ ಇಸ್ ನಾಟ್ ಅ ಡರ್ಟಿ ಬ್ಲಡ್. ಏನದು ಆ ಬ್ಲಡ್ ಅಲ್ಲಿಂದ ಯಾಕೆ ಉತ್ಪತ್ತಿ ಆಗಿ ಹೊರಗಡೆ ಯಾಕೆ ಬರುತ್ತೆ ಯೋನಿ ಪ್ರದೇಶದಿಂದ ಅಂತಂದರೆ, ಈಗ ನಮ್ಮ ಮನೆಯಲ್ಲಿ ನಾವು ಕೂತ್ಕೋಬೇಕು ಅಂತಂದರೆ ಒಂದು ಚೇರ್ ಬೇಕು, ಮಲ್ಕೋಬೇಕು ಅಂತಂದರೆ ಒಂದು ಹಾಸಿಗೆ ಬೇಕು. ಅದೇ ರೀತಿ ಸ್ಪರ್ಮ್ ಆಮೇಲೆ ಎಗ್ ಇದೆರಡೂ ಫರ್ಟಿಲೈಸ್ ಆದಾಗ, ಅಂದರೆ ಇದರ ಸಂತಾನೋತ್ಪತ್ತಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ಲೇಡಿ ಗರ್ಭವತಿ ಆಗಬೇಕು ಆದಮೇಲೆ ಏನಾಗುತ್ತೆ ಅಂತಂದರೆ, ಆ ಎಂಬ್ರಿಯೋ ಹೋಗಿ ಗರ್ಭಾಶಯದ ಗೋಡೆ ಹತ್ರ ಕೂತ್ಕೊಳ್ಳುತ್ತೆ. ಅಲ್ಲಿ ಅದು ಚಿಕ್ಕ ಎಂಬ್ರಿಯೋ ಇಂದ ದೊಡ್ಡ ಮಗು, ಒಂದು ಶಿಶು ಆಗೋವರೆಗೂ 9 ತಿಂಗಳು ಅಲ್ಲೇ ಇರಬೇಕು ಹೊಟ್ಟೆಲೆ. ಅದಕ್ಕೆ ಊಟ ತಿಂಡಿ ಸಪ್ಲೈ ಆಗಬೇಕು, ಅದಕ್ಕೆ ಗಾಳಿ ಸಪ್ಲೈ ಆಗಬೇಕು. ಆಮೇಲೆ ನಾನು ಹೇಳ್ದಂಗೆ ಕೂತ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕ್ಕೆ ಅಲ್ಲಿ ಒಂದು ಪ್ರದೇಶ ಸೃಷ್ಟಿ ಆಗಬೇಕು, ಹಾಸಿಗೆ ಥರ.
ಆ ಹಾಸಿಗೆ ಯಾವ ರೀತಿ ಮಾಡಲ್ಪಟ್ಟಿದೆ? ಮಾಂಸಖಂಡಗಳು, ರಕ್ತನಾಳಗಳು, ರಕ್ತದಿಂದ ಮಾಡಲ್ಪಟ್ಟಿದೆ. ಈ ಅವಸ್ಥೆನ ಗರ್ಭಾವಸ್ಥೆ ಅಂತ ಕರಿತೀವಿ. ಅಕಸ್ಮಾತ್ ಆ ಹುಡುಗಿ ಬಸರಿ ಅಲ್ಲದೆ ಇದ್ದರೆ ಆ ಬ್ಯಾಗ್, ಆ ಹಾಸಿಗೆಗೆ ಅಲ್ಲಿ ಏನು ಕೆಲಸ? ಬೇಡದೇ ಇರೋ ಯಾವುದೇ ಒಂದು ವಸ್ತು ನಮ್ಮ ದೇಹದಲ್ಲಿ ಇರಲ್ಲ. ಸೊ ಪ್ರತಿ ತಿಂಗಳು ಅದೇನಾಗುತ್ತೆ, ರಕ್ತದ ರೂಪದಲ್ಲಿ ಯೋನಿ ಪ್ರದೇಶದ ಮೂಲಕ ಆಚೆ ಬರುತ್ತೆ. ಇಷ್ಟೇ ಪೀರಿಯಡ್ಸ್. ಇದನ್ನು ನಾವು ಮುಚ್ಚಿಟ್ಕೊಂಡು ಮಾತಾಡೋದಾಯಿತು, ಅಥವಾ ದೇವಸ್ಥಾನಕ್ಕೆ ಹೋಗಬಾರ್ದು, ಪ್ರಾರ್ಥನಾ ಮಂದಿರಕ್ಕೆ ಹೋಗಬಾರ್ದು, ಅದು ವೈಯಕ್ತಿಕ ವಿಚಾರ. ಇಟ್ಸ್ ಅ ಪರ್ಸನಲ್ ಚಾಯ್ಸ್. ನನಗೆ ಹೋಗಬೇಕು ಅಂದರೆ ಹೋಗು, ಆದರೆ ಕಡ್ಡಾಯವಾಗಿ ಸ್ನಾನ ಮಾಡಲೇಬೇಕು. ಇದಿಷ್ಟು ನಾನು ಡಾಕ್ಟರ್ ಅಲ್ಲ ತಿಳ್ಕೊಂಡಿದ್ದೀನಿ, ಯಾಕೆಂದರೆ ನನಗೆ ಇಂಟ್ರೆಸ್ಟ್ ಇತ್ತು, ನಾನು ತಿಳ್ಕೊಬೇಕು ಅಂತ ತಿಳ್ಕೊಂಡೆ. ಸೊ ನಾನು ಯಾಕೆ ಪೀರಿಯಡ್ಸನ್ನೇ ಪೀರಿಯಡ್ ಆ್ಯಂಡ್ ಪೀರಿಯಡ್ ಪಾವರ್ಟಿ ಅಂತಂದರೆ ಏನು ಅಂತ, ಇದೊಂದು ಹೊಸ ಪೀರಿಯಡ್ ಪಾವರ್ಟಿ ಅನ್ನೋದು ನಿಮಗೆಲ್ಲ ಒಂದು ಹೊಸ ಪದ ಇರಬೇಕು. ಪೀರಿಯಡ್ಸ್ ಆದಾಗ ನಮಗೆ ಏನೇನು ಸೌಲಭ್ಯಗಳು ಬೇಕು, ಅದು ಇದ್ದರೆ ಪೀರಿಯಡ್ ಪಾವರ್ಟಿ ಅಲ್ಲ. ಅದು ಇಲ್ಲದೆ ಇದ್ದರೆ ಪೀರಿಯಡ್ ಪಾವರ್ಟಿ. ಏನೇನು ಬೇಕು? ಫಸ್ಟ್ ಆಫ್ ಆಲ್ ಪ್ಯಾಡ್ಸ್ ಇರಬೇಕು ಸ್ಕೂಲ್ಗಳಲ್ಲಿ. ಸೆಕೆಂಡ್ ಥಿಂಗ್, ಪ್ಯಾಡ್ ಚೇಂಜ್ ಮಾಡೋಕ್ಕೆ ಟಾಯ್ಲೆಟ್ ಇರಬೇಕು, ಟಾಯ್ಲೆಟಿಗೆ ಲಾಕ್ ಇರಬೇಕು, ಬೇಸಿಕ್ಸ್. ಟಾಯ್ಲೆಟ್ ಒಳಗಡೆ ನೀರಿರಬೇಕು, ಡಸ್ಟ್ಬಿನ್ ಇರಬೇಕು. ಇದಿಷ್ಟು ಇದ್ದರೆ ಆ ಜಾಗ ಪೀರಿಯಡ್ ಸೇಫ್ ಅಂತ ಕರಿತೀವಿ, ಪೀರಿಯಡ್ ಫ್ರೆಂಡ್ಲಿ ಸ್ಪೇಸ್ ಅಂತ ಕರಿತೀವಿ. ಇದು ಸಾಕಷ್ಟು ಸ್ಕೂಲ್ಗಳಲ್ಲಿ ಇಲ್ಲ. ಆದ್ದರಿಂದ ಹಳ್ಳಿ ಪ್ರದೇಶದಲ್ಲಿ ಒಂದು ಹುಡುಗಿ ದೊಡ್ಡೋಳಾದ ತಕ್ಷಣ ಮಾಡೋ ಕೆಲಸ ಇಲ್ಲ ಸ್ಕೂಲ್ ಅಂತೆ, ಸ್ಕೂಲ್ ಮನೇಲಿ ಅಡುಗೆ ಕೆಲಸ ಕಲ್ತ್ಕೋ, ನಾಳೆ ಮದುವೆ ಆಗೋಳು ಅಂತ ಸ್ಕೂಲ್ ಬಿಡಿಸ್ತಾರೆ. ಗರ್ಲ್ಸ್ ದೇ ಡ್ರಾಪ್ ಔಟ್. ಆಮೇಲೆ ಪೀರಿಯಡ್ಸನ್ನ ಕಾರಣ ಇಟ್ಕೊಂಡು ಸ್ಪೋರ್ಟ್ಸಿಗೆ ಬರಲ್ಲ. ಪೀರಿಯಡ್ಸ್ ಆಗಿಬಿಟ್ರೆ ಪ್ಯಾಡ್ ಬಿದ್ದೋದ್ರೆ. ಸೊ ಆ ರೀತಿ ಹೆಣ್ಣು ಮಕ್ಕಳು ಇವತ್ತಿಗೂ ಆ ಭಾವನೆ ಇದೆ. ಆಮೇಲೆ ಪೀರಿಯಡ್ ಈ ಹೈಜೀನ್ ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ಹೈಜೀನ್ ಅಂತಂದರೆ ಸ್ವಚ್ಛತೆ. ಅದು ನಮಗೆ ಗೊತ್ತಿತ್ತಾ? ಇಲ್ಲ. ಇಂಗ್ಲೀಷ್ನವರೇ ಮೊನ್ನೆ ಹೇಳಿಕೊಟ್ರು ಕೊರೋನಾ ಟೈಮಲ್ಲಿ, ಕರೆಕ್ಟಾ? 30 ಸೆಕೆಂಡ್ ಕೈ ತೊಳ್ಕೊಬೇಕು ಅಂತ. ಹಿಂದಿನ ಕಾಲದಲ್ಲಿ ಮನೆಗಳು ಹೇಗಿರ್ತಿತ್ತು? ತೊಟ್ಟಿ ಮನೆ ಅಂತ ಇರ್ತಿತ್ತು. ಯಾವಾಗ್ಲೂ ಆಚೆಯಿಂದ ಬಂದರೆ ಫಸ್ಟ್ ಕೈಕಾಲು ತೊಳ್ಕೊಂಡು ಒಳಗಡೆ ಬರ್ತಾ ಇದ್ವಿ. ಹೌದು. ಸೊ ಇವತ್ತು ಅದನ್ನೆಲ್ಲ ನಾವು ಹಳೆ ಫ್ಯಾಷನ್ ಅಂತ ಅಂದ್ಬಿಟ್ವಿ. ಯಾಕೆ ಅಂದರೆ ಒಂದು ಸಾಂಕ್ರಾಮಿಕ ಗಾಳಿ ಬಂತು, ಅದು ಬ್ರಿಟಿಷ್ ದಾಳಿ ನಮ್ಮ ದೇಶಕ್ಕೆ. ಆಗ ನಮ್ಮ ದೇಶದಲ್ಲಿ ನಾವು ಏನೇನು ಮಾಡ್ತೀವಿ ಅದೆಲ್ಲ ಮೂಢನಂಬಿಕೆ, ಹಳೆ ಸಂಪ್ರದಾಯ, ಈ ಥರ ಅಂದ್ಕೊಂಡು ಹೊಸ ಸಂಪ್ರದಾಯಕ್ಕೆ ನಾವು ಒಗ್ಗೂಡ್ಬಿಟ್ವಿ. ಏನದು ಹೊಸ ಸಂಪ್ರದಾಯ? ಬ್ರಿಟಿಷರು ಹೇಳಿದ್ದೆಲ್ಲ ಸರಿ. ಯಾಕೆಂದರೆ ಬ್ರಿಟಿಷ್ ಹೆಣ್ಣುಮಕ್ಳಿಗೂ ಮುಟ್ಟಾಗ್ತಾ ಇತ್ತು, ಅವ್ರು ಮಾತ್ರ ದೂರ ಕೂತ್ಕೋತಾ ಇರಲಿಲ್ಲ. ನಮ್ಮ ಭಾರತ ದೇಶದ ಹೆಣ್ಣುಮಕ್ಕಳು ಮಾತ್ರ ದೂರ ಕೂತ್ಕೋತಾರೆ. ಇದು ಅಸಹ್ಯ, ಇದು ಓಲ್ಡ್ ಸಿಸ್ಟಮ್. ಬಟ್ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಈ ಸಿಸ್ಟಮು ಯಾಕೆ ನಮ್ಮ ಹಿರಿಯಕರು ಮಾಡಿದ್ರು ಅಂತ? ಇದು ನಾನು ಲೇಟರ್ ವೇದಿಕ್ ಪೀರಿಯಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಗ ಹೆಣ್ಣುಮಕ್ಕಳು, ಹಿರಿಯ ಹೆಣ್ಣು ಮಕ್ಕಳಿಗೆ ಮನೇಲಿ ಗೊತ್ತಾಗ್ತಾ ಇತ್ತು, ಪೀರಿಯಡ್ಸ್ ಬಂದರೆ ಹೊಟ್ಟೆ ನೋವುತ್ತೆ, ಸೊಂಟ ನೋವುತ್ತೆ, ತಲೆ ತಿರುಗುತ್ತೆ, ಸುಸ್ತಾಗತ್ತೆ. ಅಕಸ್ಮಾತ್ ಇವಳೇನಾದರೂ ಅಡುಗೆ ಮನೆಗೆ ಬಂದರೆ ಬಗ್ಗಿ, ಆಗಿನ ಕಾಲದಲ್ಲಿ ಮಿಕ್ಸಿ ಇರಲಿಲ್ಲ, ರುಬ್ಬೋಕಲ್ಲಿತ್ತು, ರುಬ್ಬಬೇಕು, ನಿಂತ್ಕೊಂಡು ಅಡುಗೆ ಮಾಡಬೇಕು, ತರಕಾರಿ ಹೆಚ್ಚಬೇಕು, ಕಾಯಿ ತುರಿಬೇಕು, ಇದೆಲ್ಲ ಮಾಡಬೇಕಾಗುತ್ತೆ. ಮಕ್ಕಳನ್ನ ನೋಡ್ಕೋಬೇಕು. ಬಾಣಂತೀರು ಮನೇಲಿ ಇರ್ತಾ ಇದ್ರು, ಒಬ್ಬರಿಂದ ಒಬ್ರು. ಬಟ್ಟೆ ಒಗಿಬೇಕು, ಅಂಗಳಕ್ಕೆ ಹೋದರೆ ಬಟ್ಟೆ ಒಗಿಬೇಕು, ಮನೆ ಕಸ ಗುಡಿಸಿ ಸಾರಿಸ್ಬೇಕು, ಮನೆ ಕಸ ಗುಡಿಸಿ ಸಾರಿಸ್ಬೇಕು ಅಂದರೆ ಬಗ್ಗಿ ಕಸ ಗುಡಿಸಿ ಸಾರಿಸ್ಬೇಕು. ಇದೆಲ್ಲ ಬೇಡ, ಆರಾಮಾಗಿ ಒಂದು 3 ದಿನ 5 ದಿನ ಒಂದು ರೂಮಲ್ಲಿ ಇರಲಿ ಅಂತ ಆಯಿತು. ಅದಕ್ಕೆ ನಾವೇನು ಮಾಡಿದ್ವಿ, ಬರ್ತಾ 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 ಇನ್ನೊಂದಷ್ಟು ಬಣ್ಣ ಬಳಿದ್ವಿ. ಏನಪ್ಪ ಅದು ಅಂತಂದರೆ, ಅವ್ರ ಮುಖ ನೋಡಬಾರ್ದು, ಅದಕ್ಕೆ ಅವ್ರನ್ನ ಸಪ್ರೇಟಾಗಿ ಇಟ್ಟಿದ್ದಾರೆ. ಆಮೇಲೆ ಗಂಡಸರು ತುಂಬ ಸ್ಮಾರ್ಟ್, ಈ ವಿಷಯದ ಬಗ್ಗೆ ಅವರು ಕೇಳಲೂ ಇಲ್ಲ, ನಾವು ಹೇಳಲೂ ಇಲ್ಲ. ಅವಳನ್ನು ಯಾಕೆ ದೂರ ಇಟ್ಟಿದ್ಯಾ ಅಂತ ಕೇಳಲಿಲ್ಲ. ಏಕೆಂದರೆ ಎಲ್ಲದಕ್ಕೂ ಹೂ ಅನ್ನೋದೇ ಒಳ್ಳೆಯದು ಅಂತ ಗಂಡಸರಿಗೆ ಒಂದಿದೆ. ಹೆಣ್ಮಕ್ಳು ಏನು ಹೇಳ್ತಾರೋ ಹೂ ಅಂದರೆ ನೆಮ್ಮದಿ ಅಂತ. ಅದು ಒಂಥರ ನಿಜಾನೂ ಹೌದು, ನಿಜ ಅದು. ಹ್ಯಾಪಿ ವೈಫ್ ಹ್ಯಾಪಿ ಲೈಫ್. ಸೊ ಆದ್ರಿಂದ ಆ ಸಿಸ್ಟಮ್ ಒಂದು ಇದಾಯಿತು. ಆಮೇಲೆ ಅದು ಹೆಂಗಾಗೋಯ್ತು ಅಂತಂದರೆ, ಕೆಲವು ಕಮ್ಯುನಿಟಿ ಮನೇಲಿ ಮಾತ್ರ ಆ ಥರ ಸಿಸ್ಟಮನ್ನು ಇದು ಮಾಡ್ತಾರೆ. ಕೆಲವು ಜಾತಿನವ್ರು ಮಾತ್ರ ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಇದೆಲ್ಲ ಏನಪ್ಪ ಒಂಥರ ಓಲ್ಡ್ ಫ್ಯಾಷನು, ನಾನು ಅದನ್ನೆಲ್ಲ 5 ದಿನ ಕೂತ್ಕೊಳ್ಳಲ್ಲ, 3 ದಿನ ಕೂತ್ಕೊಳ್ಳಲ್ಲ. ಇವಾಗ ಆಗೋದೂ ಇಲ್ಲ, ಏಕೆಂದರೆ ಕಾರ್ಪೊರೇಟ್ ಇದರಲ್ಲಿ ಕೆಲಸ ಮಾಡೋರು 5 ದಿನ 3 ದಿನ ಕೆಲಸ ಬಿಟ್ಟು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಇವಾಗ ಏನಾಗಿದೆ, ಆಧುನಿಕ ಮಹಿಳೆ ಅನ್ನೋ ಟ್ಯಾಗ್ಲೈನಲ್ಲಿ ಪೀರಿಯಡ್ಸ್ ಇದ್ರೂ ಪ್ರೆಸೆಂಟೇಷನ್ ಕೊಡಬೇಕು, ಬ್ಯಾಕ್ ಪೇಯ್ನ್ ಇದ್ದರೂ ನೀ ಟ್ರಾವೆಲ್ ಮಾಡಲೇಬೇಕು, ಮನೆಗೆ ಬಂದಾದ ಮೇಲೂ ನೀನು ಅಡುಗೆ ಮಾಡಲೇಬೇಕು. ಏಕೆಂದರೆ ಗಂಡ ಹೆಂಡತಿ ಮಗು ಮಾತ್ರ ಮನೇಲಿರೋದು. ವ್ಯವಸ್ಥೆ ಹಾಗಾಗಿದೆ. ಸೊ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಯಾರು ಗಮನ ಕೊಡ್ತಾರೆ? ಇದಿಷ್ಟು ರಾಮಾಯಣದಲ್ಲಿ. ಹೌದು. ಸೊ ಫಸ್ಟ್ ಆಫ್ ಆಲ್ ಮುಟ್ಟಿನ ಸ್ವಚ್ಛತೆ ಅಂತಂದರೆ ಏನು ಅಂತ ಯಾರಿಗೆ ಗೊತ್ತಿದೆ? 355 ಮಿಲಿಯನ್ ಹೆಣ್ಣು ಮಕ್ಕಳು ಮತ್ತು ಸ್ತ್ರೀಯರು ನಮ್ಮ ದೇಶದಲ್ಲಿ ಮುಟ್ಟಾಗ್ತಾ ಇದ್ದಾರೆ.
ಪ್ರಸ್ತುತವಾಗಿ. ಅದರಲ್ಲಿ 50% ಯಾಕೆ ಮುಟ್ಟಾಗ್ತೀವಿ ಅಂತಲೇ ಗೊತ್ತಿಲ್ಲ. ಇನ್ನು ನಗರ ಪ್ರದೇಶದಲ್ಲಿ 35% ಹೆಣ್ಣು ಮಕ್ಕಳಿಗೆ ರೀಪ್ರೊಡಕ್ಷನ್ ಇಸ್ ದ ರೀಸನ್ ಅಂತ ಗೊತ್ತಿದೆ. ಅದರಲ್ಲಿ 16% ಮಾತ್ರ MHM ಮೆನ್ಸ್ಟ್ರಲ್ ಹೈಜೀನ್ ಮ್ಯಾನೇಜ್ಮೆಂಟ್ ಅಂತ ಗೊತ್ತಿರೋದು. ಓನ್ಲಿ 8% ವಿಮೆನ್ ಆರ್ ಪ್ರಾಕ್ಟಿಸಿಂಗ್ ಮೆನ್ಸ್ಟ್ರಲ್ ಹೈಜೀನ್. ವಾಟ್ ಇಸ್ ಮೆನ್ಸ್ಟ್ರಲ್ ಹೈಜೀನ್? ಪೀರಿಯಡ್ಸ್ ಆದಾಗ ಸ್ನಾನ ಮಾಡೋದು, ಆಮೇಲೆ ಎವ್ರಿ 4 to 6 hours ಪ್ಯಾಡನ್ನು ಚೇಂಜ್ ಮಾಡೋದು. ಇವಾಗ ಪ್ಯಾಡ್ ಬೇಡ ಅಂತ ಹೇಳ್ತೀವಿ, ಮೆನ್ಸ್ಟ್ರಲ್ ಕಪ್ಪನ್ನು ಯೂಸ್ ಮಾಡಿ ಅಂತ ಹೇಳ್ತೀವಿ. ಸೊ ಈ ರೀತಿ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸನ್ನು ಮೆನ್ಸ್ಟ್ರಲ್ ಹೈಜೀನ್, ಟ್ಯಾಂಪೋನ್ಸ್ ಇರ್ಬೋದು, ಆಮೇಲೆ ರೀಯೂಸಬಲ್ ಪ್ಯಾಡ್ಸ್ ಇರ್ಬೋದು. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಹತ್ರ ಟ್ಯಾಂಪೋನ್ಸ್ ಇತ್ತಾ? ಅವ್ರಿಗೆ ಸರ್ವೈಕಲ್ ಕ್ಯಾನ್ಸರೇ ಬರಲಿಲ್ಲ ಅಲ್ವಾ? ಹೌದು, ಕರೆಕ್ಟಾ? ಹೆಂಗೆ ಹಡಿಯೋರು ಒಂದಾದ್ಮೇಲೆ ಒಂದೊಂದು ಟಾಕ್ ಟಾಕ್ 8 10 ಬಟ್ಟೆ. ಯಾವ ಬಟ್ಟೆ? ಅದನ್ನು ತಾವು ಉಟ್ಟು ಹಳೇ ಸೀರೆ ಕಟ್ ಮಾಡಿ ನೀಟಾಗಿ ಅದನ್ನು ಶುಭ್ರವಾಗಿ. ಬಟ್ ಅದು ಕ್ಯಾನ್ಸಲ್ ಯಾಕಾಯಿತು? ಯಾರೋ ಒಬ್ಬ ಬಿಸ್ನೆಸ್ ಮಾಡ್ದ, ಪ್ಲಾಸ್ಟಿಕ್ ಪ್ಯಾಡ್ ತಂದ, ಇದೇ ಹೈಜಿನಿಕ್ ಅಂತಂದ, ನಾವು ನಂಬಿಟ್ವಿ. ಈಗ ಹಳ್ಳಿ ಪ್ರದೇಶದಲ್ಲಿ ಕೂಡ ಆರಾಮಾಗಿ ವೆರಿ ಕನ್ವೀನಿಯೆಂಟ್ ಪ್ಲಾಸ್ಟಿಕ್ ಪ್ಯಾಡನ್ನು ಉಪಯೋಗಿಸ್ತಾರೆ. ಪ್ಲಾಸ್ಟಿಕ್ ಪ್ಯಾಡು ಮಣ್ಣಿನ ಜೊತೆ ಬೆರೆಯೋದೇ ಇಲ್ಲ. ಒಂದು ಪ್ಯಾಡು ಮಣ್ಣಿನ ಜೊತೆ ಅಬ್ಬಬ್ಬ ಬೆರೆತ್ರೂ 400 to 500 ವರ್ಷ ಬೇಕು. ಆದರೆ ಅದು ಸ್ವಲ್ಪ ಸುಲಭ ಅಂತ ಬಹುಶಃ ಬಳಸ್ಬೋದು. ಸ್ವಲ್ಪ ಸುಲಭ ಬಳಸಬಾರ್ದು, ಯಾಕೆಂದ್ರೆ ಎನ್ವೈರನ್ಮೆಂಟ್ ಬಗ್ಗೆನೂ ನಾವು ಕಾಳಜಿ ವಹಿಸಬೇಕು. ಒಂದು ಫರ್ಟಿಲಿಟಿ, ನಮ್ಮ ಲ್ಯಾಂಡ್ ಒಂದು ಫರ್ಟಿಲಿಟಿ, ಮಣ್ಣಿನ ಫರ್ಟಿಲಿಟಿ. ಇನ್ನೊಂದು ಏನಾಗ್ತಾ ಇದೆ ಅಂದರೆ ರೀಯೂಸಬಲ್ ಏನೇನು ಮಾಡಲ್ವೋ ಅದಷ್ಟೂ ನಾವು ತೊಗೊಂಡು ಹೋಗಿ ರೀಯೂಸಬಲ್ ನಾವು ಯಾವುದನ್ನು ಮಾಡಲ್ಲ, ಮರುಬಳಕೆ ಮಾಡದೇ ಇರೋಂತಹ ಎಲ್ಲ ಪದಾರ್ಥಗಳನ್ನು ನಾವು ಲ್ಯಾಂಡ್ ಫಿಲ್ಗೆ ಹಾಕ್ತೀವಿ, ಅಂದರೆ ಕಸ ಅಂತ ಎಸಿತೀವಿ. ಆ ಕಸನ ಎಷ್ಟೋ ಜನ ಸಮುದ್ರಕ್ಕೆ, ಸಾಗರಕ್ಕೆ ಎಸಿತಾ ಇದ್ದಾರೆ. ಆ ಸಮುದ್ರದಲ್ಲಿ ಇರೋ ಮೀನುಗಳು, ಜಲಚರ ಪ್ರಾಣಿಗಳು ಅದನ್ನು ತಿಂತಾ ಇದೆ. ಅದೇ ಜಲಚರ ಪ್ರಾಣಿಗಳನ್ನ ಮಾಂಸಾಹಾರಿಗಳು ತಿಂತಾರೆ. ಸೊ ಇಂಡೈರೆಕ್ಟ್ಲಿ ನಿಮ್ಮ ಪ್ಯಾಡನ್ನು ನೀವೇ ತಿಂತಾ ಇದ್ದೀರಾ. ಸೊ ಆದ್ದರಿಂದ ಎಲ್ಲರಲ್ಲೂ ಒಂದು ವಿನಂತಿ ಏನು ಅಂತಂದರೆ, ರೀಯೂಸಬಲ್ ಪ್ಯಾಡ್ಸು ಅಥವಾ ನೀವು ಸ್ವಚ್ಛವಾಗಿರೋ ಬಟ್ಟೆನೇ ಉಪಯೋಗಿಸಿ ಅಥವಾ ಮೆನ್ಸ್ಟ್ರಲ್ ಕಪ್ಸ್ ಉಪಯೋಗಿಸಿ. ಜಸ್ಟ್ ಅವಾಯ್ಡ್ ಪ್ಲಾಸ್ಟಿಕ್ ಪ್ಯಾಡ್ಸ್ ಪ್ಲೀಸ್. ನೀವು ನಾನಿವತ್ತು ಏನು ಕಲ್ತ್ಕೊಂಡೆ ಅಂದರೆ ಪೀರಿಯಡ್ ಸೇಫ್ ಆ್ಯಂಡ್ ಪೀರಿಯಡ್ ಪಾವರ್ಟಿ ಅಂತ. ಅಲ್ಲ, ನಂಗೆ ಏನು ಬೇಜಾರಾಗುತ್ತೆ ಅಂದರೆ ಯಾರಾದರೂ ಸೈಂಟಿಫಿಕ್ ರೀಸನಿಂಗ್ ಕೊಟ್ಟರೆ ನಮ್ಮದೇ ತಪ್ಪು ಅಂತ ಜನ ಹೇಳ್ತಾರೆ. ನಮಗೆ ವಿ ಆರ್ ಗೆಟಿಂಗ್ ವೆಸ್ಟರ್ನೈಸ್ಡ್. ಯಾವಾಗ ಇದೆಲ್ಲ ಬದಲಾಗೋದು? ವಿ ಆರ್ ಇನ್ 2025. ನಿಮ್ಮಂಥವ್ರು ಇನ್ನೂ ಜಾಸ್ತಿ ಮುಂದೆ ಬರಬೇಕು, ಇದ್ರ ಬಗ್ಗೆ ಮಾತಾಡಬೇಕು. ನಾನು ಇವತ್ತು ಎಷ್ಟೊಂದು ನಿಮ್ಮ ಕಡೆಯಿಂದ ಕಲ್ತಿದ್ದೀನಿ. ಇಷ್ಟೊತ್ತು ಮುಟ್ಟಿನ ಸ್ವಚ್ಛತೆ ಬಗ್ಗೆ ಮಾತಾಡಿದ್ವಿ. ನೀವು ಎಷ್ಟೊಂದು ಆ್ಯಕ್ಟಿವಿಸಮು ಮಾಡ್ತೀರಾ. ಇದ್ರ ಬಗ್ಗೆ ಎಲ್ಲ ಹೇಗೆ ಅವೇರ್ನೆಸ್ ನೀವು ಕ್ರಿಯೇಟ್ ಮಾಡ್ತೀರಾ? ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮೊದಲನೇದಾಗಿ ಸ್ಕೂಲ್ಗಳಿಗೆ ಹೋಗ್ತೀವಿ, ಸ್ಲಮ್ಸ್ಗಳಿಗೆ ಹೋಗ್ತೀವಿ, ಆಮೇಲೆ ಗೌರ್ಮೆಂಟ್ ಕಾಲೇಜಸ್ಗೆ ಹೋಗ್ತೀವಿ. ಆ್ಯಂಡ್ ನಿಯರ್ ಬೈ ನನ್ನ ಕೈಲಿ ಆಗುವಂತಹ ಕೆಲವು ನಿಯರ್ ಬೈ ಹಳ್ಳಿಗಳಿಗೆ ಹೋಗಿ ಇದ್ರ ಬಗ್ಗೆ ಈಗ ನಾನು ಯಾವ ರೀತಿ ಮುಟ್ಟು ಯಾಕಾಗತ್ತೆ, ಹೇಗಾಗತ್ತೆ, ಎಲ್ಲಾಗತ್ತೆ, ಇದನ್ನೆಲ್ಲ ಅವೇರ್ನೆಸ್ ಕೊಡ್ತೀವಿ. ಆಮೇಲೆ ಬೆಂಗಳೂರಲ್ಲಿ ರೈಟ್ ಫ್ರಮ್ ಪರಪ್ಪನ ಅಗ್ರಹಾರದಿಂದ ಹಿಡಿದು BMRC, BMTC, KSRTC ಎಲ್ಲರಿಗೂ ನಾನು ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಹೇಳಿದ್ದೀನಿ, ಕಪ್ಸ್ ಕೊಟ್ಟಿದ್ದೀನಿ. ಆಮೇಲೆ ಎಸ್ಪೆಷಲಿ ಕರ್ನಾಟಕ ಪೊಲೀಸು, ಲಾ ಆ್ಯಂಡ್ ಆರ್ಡರ್ ಆಗಲಿ, ಟ್ರಾಫಿಕ್ ಪೊಲೀಸ್ ಆಗಲಿ, ರಿಸರ್ವ್ ಪೊಲೀಸ್ ಆಗಲಿ, ಎಲ್ಲರಿಗೂ ಇದ್ರ ಬಗ್ಗೆ ನಾನು ಅರಿವು ಮೂಡಿಸ್ತಾನೇ ಬರ್ತಾ ಇದ್ದೀನಿ. ಆಮೇಲೆ ನನ್ನ ಕೈಲಿ ಆದಷ್ಟು ಫ್ರೀ ಮೆನ್ಸ್ಟ್ರಲ್ ಕಪ್ಸನ್ನು ಕೊಡ್ತೀನಿ, ಆಮೇಲೆ ಕಪ್ಸನ್ನೇ ಉಪಯೋಗಿಸಿ ಅಂತ ಹೇಳ್ತೀನಿ. ಇದು ಸಾಲದು ಅಂತ ನಮ್ಮ ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ನಲ್ಲಿ ಗೇಟ್ C ವಿಮೆನ್ ಟಾಯ್ಲೆಟ್ ಹತ್ರ ನೀವು ಹೋಗಿ ಗೋಡೆ ಮೇಲೆ ನೋಡಿದ್ರೆ ಅದರ ಮೇಲೆ ಮ್ಯೂರಲ್ಸ್ ಅಂದರೆ ಡ್ರಾಯಿಂಗ್ಸ್ ಮೂಲಕ ಮುಟ್ಟಿನ ಸ್ವಚ್ಛತೆ ಮತ್ತು ಮುಟ್ಟಿನ ರಕ್ತದ ಬಣ್ಣದ ಬಗ್ಗೆ, ಯಾವ ರಕ್ತದ ಬಣ್ಣ ಆರೋಗ್ಯಕರ, ಇದನ್ನು ಕೂಡ ನಾನು ಅಲ್ಲಿ ಪೇಂಟ್ ಮೂಲಕ ಮಾಡಿದ್ದೀನಿ. ಅದಾದಮೇಲೆ ಇವತ್ತು ನಿಮ್ಮೆಲ್ರಿಗೂ ಗೊತ್ತು, ಹೆಣ್ಣು ಆಟೋಯಿಂದ ಹಿಡಿದು ವಿಮಾನದವರೆಗೂ ಪ್ರಯಾಣ ಮಾಡ್ತಾಳೆ. ಹೆಣ್ಣು ಅಂತ ಅಂದಮೇಲೆ ಅವಳಿಗೆ ಮುಟ್ಟು ಆಗೇ ಆಗುತ್ತೆ, ಅದು ಸಹಜ. ಸೊ ಎಲ್ಲಿ ಅಂದರೆ ಅಲ್ಲಿ ಕೆಲವು ಜಾಗದಲ್ಲಿ ಪ್ಯಾಡ್ ಸಿಕ್ಕಲ್ಲ. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಅವಳು ಆಟೋದಲ್ಲಿ ಹೋಗ್ತಾ ಇರ್ತಾಳೆ, ಬಸ್ಸಲ್ಲಿ ಹೋಗ್ತಾ ಇರ್ತಾಳೆ, ಅವಳಿಗೆ ಪ್ಯಾಡ್ ಬೇಕಾಗಬಹುದು, ಆ ಟೈಮಲ್ಲಿ ಅವಳಿಗೆ ಸಿಕ್ಕಲ್ಲ. ಸೊ ಈ ರೀತಿ ನನ್ನ ಒಂದು ಕ್ಷೇಮ ಅಂತ ಒಂದು ಅಭಿಯಾನ ಶುರು ಮಾಡಿದೆ. ಅದೇನಪ್ಪ ಅಂದರೆ ಇನ್ಸ್ಟಲೇಷನ್ ಆಫ್ ಪ್ಯಾಡ್ ವೆಂಡಿಂಗ್ ಮಷೀನ್ಸ್. ಪುಟಾಣಿ ಒಂದು ಪ್ಯಾಡ್ ವೆಂಡಿಂಗ್ ಮಷೀನನ್ನು ಆಟೋದಲ್ಲಿ ಅಂದರೆ ಸಾರ್ವಜನಿಕ ಟ್ರಾನ್ಸ್ಪೋರ್ಟಲ್ಲಿ ಇಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಅಕಸ್ಮಾತ್ ನೀವು ಯಾರಾದರೂ ಇದರಲ್ಲಿ ಆಟೋದಲ್ಲಿ ಕೂತ್ಕೋತೀರಾ, ಅಲ್ಲಿ ಒಂದು ಪುಟಾಣಿ ಪ್ಯಾಡ್ ವೆಂಡಿಂಗ್ ಮಷೀನ್ ಇದೆ ಆಟೋದಲ್ಲಿ ಅಂತಂದರೆ ಅದು ಹಾಕಿರೋದು ನಾನೇ. ಸೊ ಆಮೇಲೆ ಇನ್ನೊಂದು ತುಂಬ ಕರೋನಾ ಟೈಮಲ್ಲಿ ನಾವು ಇದನ್ನು ಮಾಡಿದ್ವಿ, ಒಂದು ಅಭಿಯಾನ K2K ಸಕ್ರಿಯ ಪೀರಿಯಡ್ ಪಾರ್ಟ್ ಅಭಿಯಾನ್ K2K ಅಂತ, ಅಂದರೆ ಕಾಶ್ಮೀರ್ ಟು ಕನ್ಯಾಕುಮಾರಿ UT ಯೂನಿಯನ್ ಟೆರಿಟರೀಸ್ ಅಂತ. ಇಲ್ಲಿ ಏನಾಯಿತು ಅಂತಂದರೆ ಕರೋನಾ ಟೈಮಲ್ಲಿ ನಮಗೆ ನಾವು ಹೋಗುವಂಥ ಸ್ಥಳಗಳಿಗೆ ಹೋಗೋಕ್ಕಾಗಲಿಲ್ಲ. ಫಾರ್ ಎಕ್ಸಾಂಪಲ್ ಸ್ಕೂಲ್ಸ್ಗೆ ಹೋಗೋಕ್ಕಾಗಲಿಲ್ಲ, ಸ್ಲಮ್ಸ್ಗೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ಮತ್ತೇನು ಮಾಡೋದು, ಕರೋನಲ್ಲಿ ಎಲ್ರಿಗೂ ಟೈಮ್ ಇತ್ತು.
ನಾನೇನು ಮಾಡಿದೆ, ಒಂದು ವಿಡಿಯೋ ಮಾಡಿದೆ A to Z ಅಬೌಟ್ ಪೀರಿಯಡ್ಸ್. ಅದನ್ನು ಮಾಡಿದೆ 3 ಲ್ಯಾಂಗ್ವೇಜಲ್ಲಿ, ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್, ಈ 3 ಲ್ಯಾಂಗ್ವೇಜಲ್ಲಿ ಮಾಡಿದೆ. ಈ 3 ಲ್ಯಾಂಗ್ವೇಜ್ ಯಾರ್ದು ಅರ್ಥ ಆಗಲ್ವೋ ಇಡೀ ನಮ್ಮ ದೇಶದ ಎಷ್ಟು ಭಾಷೆ ಇದೆಯೋ ಅಷ್ಟು ಭಾಷೆಯಲ್ಲಿ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಓದೋಕ್ಕೆ ಬರೆಯೋಕ್ಕೆ ಬರಲ್ವಾ ಅವ್ರಿಗೆ ಚಿತ್ರಣಗಳನ್ನ ಮಾಡಿದ್ದೀನಿ. ಆಮೇಲೆ ಕಿವಿ ಕೇಳಿಸಲ್ವಾ, ಮಾತು ಬರಲ್ವಾ, ಸೈನ್ ಲ್ಯಾಂಗ್ವೇಜಲ್ಲಿ ಮಾಡಿದ್ದೀನಿ. ಕಣ್ಣು ಕಾಣಿಸಲ್ವಾ, ಬ್ರೇಲ್ ಲಿಪಿಲಿ ಮಾಡಿದ್ದೀನಿ. ಸೊ ಇದನ್ನು ನಾವೇನು ಮಾಡಿದ್ವಿ, ಎಲ್ಲ ನಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾವ್ಯಾವ NGO ಈ ಪೀರಿಯಡ್ಸ್ ಬಗ್ಗೆ ಕೆಲಸ ಮಾಡುತ್ತೋ ಅವ್ರೆಲ್ಲರೂ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಒಂದೇ ದಿನ 1 ಟೈಮ್ ಆಲ್ ಸ್ಟೇಟ್ಸ್ ನಾವು ಈ ವಿಡಿಯೋನ ಆ ರಾಜ್ಯಗಳಲ್ಲಿ ಡಿಸ್ಪ್ಲೇ ಮಾಡಿದ್ವಿ. ಅದು ಕಲಾಂ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲೂ ಆಯಿತು. ಸೊ ರಾಜ್ಯಗಳಾದಮೇಲೆ ವೈ ನಾಟ್ ಯೂನಿಯನ್ ಟೆರಿಟರೀಸ್ ಅಂತ ಆಯಿತು. ಸೊ ನಾನು ಯಾವಾಗ ಯೂನಿಯನ್ ಟೆರಿಟರೀಸ್ಗೆ ಸೇಮ್ ಮೆಥಡ್ ಉಪಯೋಗಿಸಿದ್ನೋ ಅದೂ ತುಂಬ ಸಕ್ಸಸ್ಫುಲ್ ಆಯಿತು. ಎಲ್ಲ ಬೆನಿಫಿಷರೀಸ್ ಅವ್ರು ಕೇಳೋಕ್ಕೆ ಶುರು ಮಾಡಿದ್ರು, ಎಷ್ಟು ಚೆನ್ನಾಗಿದೆ, ಈ ಐಡಿಯಾ ಎಲ್ಲಿಂದ ಬಂತು ನಿಮಗೆ ಅಂತ. ಸೊ ಅಲ್ಲೂ ಒಂದೇ ದಿನ ಒಂದೇ ಟೈಮು ಎಲ್ಲ ಯೂನಿಯನ್ ಟೆರಿಟರೀಸಲ್ಲೂ ನಾವು ಆ ವಿಡಿಯೋನ ಪ್ಲೇ ಮಾಡಿದ್ವಿ. ಎಗೇನ್ ಕಲಾಂ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಅದು ರೆಕಾರ್ಡ್ ಆಯಿತು. ಸೊ ಅಫ್ಕೋರ್ಸ್ ಇದೇ ರೀತಿ ನನಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಪ್ರಚಾರ ಮಾಡೋಕ್ಕೆ ಇಷ್ಟಪಡ್ತೀನಿ, ಅದ್ರ ಬಗ್ಗೆ ಅವೇರ್ನೆಸ್ ಕೊಡೋಕ್ಕೆ ಖಂಡಿತ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನೀವುಗಳು ಜಾಯ್ನ್ ಆಗ್ಬೋದು. ನೀವು ನಿಜವಾದ ದುರ್ಗೆ ಅಂತಲೇ ಹೇಳ್ಬೋದು. ಆ ವೆಂಡಿಂಗ್ ಮಷಿನ್ ಬಗ್ಗೆ ಹೇಳಿದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ಅದೆಲ್ಲ ಬೇಕು ನಮಗೆಲ್ಲ, ತುಂಬ ಕಷ್ಟ ಎಲ್ಲ ಕಡೆ. ಅದಕ್ಕೂ ಮುಂಚೆ ನೀವು ಬೇಸಿಕ್ಸ್ ಬಗ್ಗೆ ಹೇಳಿದ್ರಲ್ಲ, ಒಂದು ಟಾಯ್ಲೆಟ್ ಇರಬೇಕು, ಡಸ್ಟ್ಬಿನ್ ಇರಬೇಕು, ನೀರಿರಬೇಕು. ವಿ ಹ್ಯಾವ್ ಅ ಲಾಂಗ್ ವೇ ಟು ಗೋ. ಇದ್ರ ಜೊತೆಗೆ ನೀವು ತುಂಬಾ ನಿಮ್ದು ದೊಡ್ಡದೇ ಲಿಸ್ಟ್ ಇದೆ ಸಮಾಜ ಸೇವೆ ಮಾಡಿರೋದು. ನಾನು ಓದ್ತಾ ಇದ್ದೆ, ನಿಮ್ಮ ಕಡೆಯಿಂದಾನೇ ನಾನು ಕೇಳಬೇಕು, ಏನೇನೆಲ್ಲ ಮಾಡ್ತೀರಾ, ಹೆಂಗೆ ಮಾಡ್ತೀರಾ ಇದನ್ನೆಲ್ಲ? ಹೆಂಗೆ ಮಾಡ್ತೀರಾ ಅಂತಂದರೆ ಏನೇನೆಲ್ಲ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ದೀನಿ ನಿಮಗೆ. ಅದು ಹೇಗೆ ಪ್ರಚಾರ ಮಾಡ್ತೀನಿ ಅಂತ ನಾನು ಆಲ್ ಬೈ ಮೈ ಸೆಲ್ಫ್. ನಾನು ಯಾವುದೂ ದೊಡ್ಡ ವಾಲಂಟಿಯರ್ ಗ್ರೂಪ್ ಇಲ್ಲ ಅಥವಾ ದೊಡ್ಡ CSR ಹೆಲ್ಪ್ ಇಲ್ಲ. ಇದೆಲ್ಲ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತೀನಿ. ತುಂಬ ಜನ ಒಳ್ಳೆ ಮನಸ್ಥಿತಿ ಇರೋರಿದ್ದಾರೆ, ನಾನು ಕೇಳಿದಾಗ ಅದನ್ನು ಕೊಟ್ಟು ನನಗೆ ಸಹಾಯನೂ ಮಾಡ್ತಾರೆ. ಸೊ ಯಾಕೆ ಮಾಡ್ತೀನಿ ಅನ್ನೋದು ಅದು ಒಂದು ತೃಪ್ತಿ ಕೊಡುತ್ತೆ. ಈ ಥರದ್ದು ಏನೋ ಒಂದು ಆ ಬೋರ್ಡ್ ಮೇಲೆ ಯಾರೋ ಒಂದು 4 ಜನ ನೋಡ್ಬಿಟ್ಟು ಅದನ್ನು ತುಂಬ ಇನ್ಫಾರ್ಮೇಟಿವ್ ಇದು, ಎಷ್ಟೋ ಜನ ಗಂಡಸರು ಬಂದು ನನಗೆ ಹೇಳಿದ್ದಾರೆ, ಈ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಲ್ಲ, ಪೀರಿಯಡ್ ಬ್ಲಡ್ ಕಲರ್ ಡಾಕ್ಟ್ರೇ ಹೇಳಲ್ಲ, ಇದನ್ನೇ ತುಂಬ ಚೆನ್ನಾಗಿ ಬರೆದಿದ್ದೀರಾ, ನಮ್ಮ ತಾಯಿಗೆ ಸರ್ವೈಕಲ್ ಕ್ಯಾನ್ಸರ್ ಆಯಿತು, ನಮಗೆ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ಏನೂ ಗೊತ್ತಿರಲಿಲ್ಲ, ನೋಡಿ ಈ ಥರ ರೋಗ ಬಂತು, UTI ಬಂತು, ನನ್ನ ಮಗು ಸತ್ತೋಯ್ತು, ಈ ಥರದ್ದು ಎಷ್ಟೋ ನನಗೆ ಬಂದು ಹೇಳ್ತಾರೆ, ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ, ಈ ಥರ ಪ್ರಚಾರ ಮಾಡ್ತೀರಾ ಅಂತ. ಆ ಕಂಟೆನ್ಮೆಂಟ್ ಅಂತ ಏನಿದೆ ಅದು ಅವ್ರು ಹೇಳಿದಾಗ ಸಿಗುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಓನ್ಲಿ ಫಾರ್ ದಟ್ ಐ ಡು ಇಟ್. ಎಲ್ರಿಗೂ ಈ ಒಳ್ಳೆ ಆಲೋಚನೆಗಳಿರಲ್ಲ, ನಾನು ಹೇಳಬಲ್ಲೆ. ನೀವು ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನೀವು ಎಷ್ಟೊಂದು ಜನಕ್ಕೆ ಸ್ಫೂರ್ತಿನೂ ಕೊಟ್ಟಿದ್ದೀರಾ. ಹಾಗೆ ನಿಮಗೆ ತುಂಬ ಹತ್ತಿರವಾದಂತಹ ಒಂದು ಏನಾದರೂ ಒಂದು ಕತೆ ಹೇಳ್ಬೋದಾ? ಹತ್ತಿರವಾದಂತಹ ಕತೆಗಿಂತ ಹತ್ತಿರವಾದ ಸ್ಥಳ ಹೇಳ್ತೀನಿ. ನಾನು ಅದನ್ನು ಸ್ಪಾ ಆಫ್ ಮೈ ಲೈಫ್ ಅಂತ ಕರಿತೀನಿ. ಈಗ ನಾವೆಲ್ಲ ಸ್ಪಾಗೆ ಪಾರ್ಲರ್ಗೆ ಯಾಕೆ ಹೋಗ್ತೀವಿ? ಜಸ್ಟ್ ಟು ರಿಲ್ಯಾಕ್ಸ್ ಅಥವಾ ಜಸ್ಟ್ ಟು ಥ್ಯಾಂಕ್ ಗಾಡ್. ತುಂಬ ಕಷ್ಟ ಪಟ್ಟಿರ್ತೀವಿ ಹೋಲ್ ಮಂತು, ಸೊ ಅಲ್ಲಿ ಹೋಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಣ. ಆ್ಯಂಡ್ ರಿಲ್ಯಾಕ್ಸಿಂಗ್ ವೇನಲ್ಲಿ ಒಂದು ಯೋಗ ಮಾಡ್ತಾ ಇರ್ತೀರ ನೀವು, ಅದು ಸ್ಪಾ ಆಗಿಬಿಡುತ್ತೆ, ನಿಮಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನೀವು ಥ್ಯಾಂಕ್ಫುಲ್ ಆಗೂ ಇರ್ತೀರ, ಯಾಕೆ ದೇವ್ರನ್ನ ಥ್ಯಾಂಕ್ಸ್ ಮಾಡ್ತೀರಾ, ದೇವ್ರೇ ನನ್ನನ್ನು ಚೆನ್ನಾಗಿಟ್ಟಿದ್ಯಾ, ಥ್ಯಾಂಕ್ ಯು ಸೋ ಮಚ್, ಐ ಕ್ಯಾನ್ ಅಫೋರ್ಡ್ ದಿಸ್ ಸ್ಪಾ ಅಂತ ನಾವೆಲ್ಲ ಸ್ಪಾಗೆ ಹೋಗ್ತೀವಿ. ನನ್ನ ಸ್ಪಾ ಆಫ್ ಮೈ ಲೈಫ್ ಯಾವುದು ಅಂತಂದರೆ, ನಿಮ್ಮೆಲ್ರಿಗೂ ನಗು ಬರುತ್ತೆ, ಅದು ಪರಪ್ಪನ ಅಗ್ರಹಾರ, ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್. ಯಾಕೆ ಅಂತಂದರೆ ಅಲ್ಲಿ ಹೋದರೆ ಪ್ರತಿಯೊಂದು ಜೀವದ ಕಥೆಯೂ ಒಂದು ಸಿನಿಮಾ ಆಗ್ಬೋದು. ಅಲ್ಲಿ ಇರೋರು ನನಗೆ ತುಂಬ ಅಚ್ಚುಮೆಚ್ಚಿನ ಈಗ ಫ್ರೆಂಡ್ಸೇ ಆಗಿಬಿಟ್ಟಿದ್ದಾರೆ. ನಾನು ತುಂಬ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ನಾನು ಏನೇ ಕೆಲಸ ಮಾಡಿದ್ರೂ ಅದು ನನಗೆ ತುಂಬ ಸಂತೋಷ ಕೊಡುತ್ತೆ. ಆ ಜಾಗ ನನಗೆ ತುಂಬ ಇಷ್ಟ. ಯಾಕೆಂದರೆ ಹೊರಗಡೆಯವ್ರಿಗಿಂತ ಅಲ್ಲಿರೋರಿಗೆ ಸ್ವಲ್ಪ ಅಟೆನ್ಷನ್ ಜಾಸ್ತಿ ಬೇಕಾಗಿದೆ. ಅಫ್ಕೋರ್ಸ್ ಅವ್ರು ಮಾಡಿರೋ ಕೆಲಸ ನೀವೆಲ್ಲ ಬೈಬೋದು, ಅವ್ರಿಗೆ ಯಾಕೆ ಹೋಗಿ ಮಾಡ್ತೀರಾ ಅಂತ. ಅಟ್ ದ ಎಂಡ್ ಆಫ್ ದ ಡೇ ಅವರು ಮನುಷ್ಯರು. ಎಷ್ಟೋ ಜನ ನಿರಪರಾಧಿಗಳು ಪಾಪ ಅಲ್ಲಿ ಇರ್ತಾರೆ ಒಂದೊಂದು ಸಲ. ಸೊ ಆಗ ಅಲ್ಲಿ ನಾನು ಹೋಗ್ತೀನಲ್ಲ, ಅಲ್ಲಿ ನಾನು ಏನೇ ಮಾಡಲಿ, ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿಸ್ತೀನಿ, ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್, ಆಮೇಲೆ ಹಾರ್ಟ್ ಸ್ಕ್ರೀನಿಂಗ್ ಮಾಡಿಸ್ತೀನಿ. ಮತ್ತು ಎಷ್ಟೋ ಜನಕ್ಕೆ ಕಾಲು ಇರಲಿಲ್ಲ, ಕೃತಕ ಕಾಲುಗಳನ್ನ ಕೊಡ್ತೀನಿ. ಆಮೇಲೆ ಈ ವೇಯಿಂಗ್ ಮಷೀನ್ ಅಂತೆ, ನನಗೇನು ಇಷ್ಟ ಬರುತ್ತೋ ಅಲ್ಲಿಗೆ ತೊಗೊಂಡು ಹೋಗ್ತೀನಿ. ಅಲ್ಲೂ ಮಕ್ಕಳಿದ್ದಾರೆ. ಆಮೇಲೆ ಎಷ್ಟೋ ಜನಕ್ಕೆ ವೀಲ್ ಚೇರ್ ಇಲ್ಲ ಅಂತ ನಾನು ನೋಡಿದ್ರೆ ತೊಗೊಂಡು ಹೋಗ್ತೀನಿ. ಈ ಥರದ್ದೆಲ್ಲ ಸಾಕಷ್ಟು ನಾನು ಅಲ್ಲಿಗೆ ಮಾಡ್ತೀನಿ. ಅದು ನನಗೆ ತುಂಬ ಅತ್ಯಂತ ಇಷ್ಟ ಆಗುವಂತಹ ಜಾಗ. ಈ ಜಾಗದ ಬಗ್ಗೆ ಮಾತಾಡಿದಾಗ ನಂಗೆ ಒಂದು ಹಾಡು ನೆನಪಿಗೆ ಬರ್ತಾ ಇದೆ. ಯಾವುದೋ ಈ ಬೊಂಬೆ ಯಾವುದೋ
ನಾವೇನೋ ಮಾತಾಡ್ತಾ ಇದ್ವಿ ಇಂಟರ್ವ್ಯೂಗ್ ಮುಂಚೆ, ಇದ್ರ ಫುಲ್ ಸ್ಟೋರಿ ಇವರೇ ಹೇಳ್ತಾರೆ. ಓಕೆ, ಅದು ಆ್ಯಕ್ಚುಲಿ ಆ ಹಾಡು ನನಗೆ ತುಂಬ ಇಷ್ಟ. ಆಮೇಲೆ ಆ ಹೀರೋ ಕೂಡ ನನಗೆ ತುಂಬ ಇಷ್ಟ. ಹೀಗೆ ನಾನು ಪ್ರಿಸನ್ ಒಳಗಡೆ ಹೋಗಬೇಕಾದ್ರೆ ಅಲ್ಲೊಬ್ಬ ಖೈದಿ ನನಗೆ ಚುಡಾಯಿಸಿದ್ದುಂಟು, ಯಾವುದೋ ಈ ಬೊಂಬೆ ಯಾವುದೋ ಅಂತ. ಸೊ ನಾನು ಅವನನ್ನು ಕರೆದಿದ್ದು ಉಂಟು, ಫುಲ್ ಹಾಡು ಹೇಳು ಅಂತ ಹೇಳಿದ್ದು ಉಂಟು. ಅಲ್ಲಿ ನನಗೆ ಈಗ ಫ್ರೆಂಡ್ಸ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ, ಸೊ ಈ ಥರ ರೇಗಿಸೋದು ನಡೀತಾ ಇರುತ್ತೆ. ಆಮೇಲೆ ನನ್ನ ಕಂಡ್ರೆ ಇಷ್ಟಪಡೋರು ತುಂಬ ಜನ ಇದ್ದಾರೆ ಅಲ್ಲಿ. ಈಗ ಮನೆ ಮಗಳಾಗ್ಬಿಟ್ಟಿದ್ದೀನಿ, ಆ ಮನೆಗೆ ಮಗಳಾಗ್ಬಿಟ್ಟಿದ್ದೀನಿ. ನೈಸ್, ನೀವು ಅದನ್ನ ಜ್ಞಾಪಕ ಇಟ್ಕೊಂಡು ಕೇಳಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಈ ಪರಪ್ಪನ ಅಗ್ರಹಾರ ಅಲ್ಲಿ ಆಗುವಂಥದ್ದು ನಮಗೆಲ್ಲ ಗೊತ್ತಾಗಲ್ಲ, ನಮ್ಗೆ ಆಕ್ಸೆಸ್ ಇಲ್ಲ. ನೀವಲ್ಲಿ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದೀರಾ, ಈ ಥರ ಜನರ ಬೆಂಬಲನೂ ನಿಮ್ಗೆ ಸಿಗ್ತಾ ಇದೆ, ಹಾಗೆ ಸಿಗ್ತಾ ಇರಲಿ. ಎಷ್ಟು ಸಮಾಜ ಸೇವೆಗಳು ಮಾಡಿದ್ದೀರಾ, ಪ್ರಾಜೆಕ್ಟ್ಸ್ ಮಾಡಿದ್ದೀರಾ, ಇನ್ನೂ ಒಂದು ವಾರ ಇದ್ರೂ ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೋದು. ಈ ನಗು ಹಿಂದೆ ಒಂದು ಪಿಲ್ಲರ್ ಆಫ್ ಸ್ಟ್ರೆಂತ್ ಇರಬೇಕು. ನಿಮ್ಮ ಪರಿವಾರದ ಬಗ್ಗೆ ಏನಾದರೂ ಹೇಳ್ತೀರಾ? ಖಂಡಿತ. ಐ ಆಮ್ ಮ್ಯಾರಿಡ್, ಐ ಹ್ಯಾವ್ 2 kids, 2 boys. ಒಬ್ಬ ಸೆಕೆಂಡ್ PUC ಓದ್ತಾ ಇದ್ದಾನೆ, ಇನ್ನೊಬ್ಬ ಫಸ್ಟ್ PUC ಓದ್ತಾ ಇದ್ದಾನೆ. ನಮ್ಮ ಯಜಮಾನ್ರ ಹೆಸರು ಅಶ್ವಿನ್ ರಾವ್ ಅಂತ. ಡೆಫಿನೆಟ್ಲಿ ನಮ್ಮ ಈ ಏನೇ ಒಂದು ಹೆಂಗಸು ಮನೆಯಿಂದ ಆಚೆ ಹೋಗಬೇಕು, ಯಾವುದೇ ಒಂದು ಇಂಟೆನ್ಷನ್ ಇಟ್ಕೊಂಡು, ಅದು ಕೆಲಸ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಮನೆಯಲ್ಲಿರೋ ಗಂಡಸಿನ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಆ ದೃಷ್ಟಿಲಿ ನಾನು ತುಂಬ ಅದೃಷ್ಟವಂತೆ. ನಮ್ಮ ಮನೆಯವರು ಎಷ್ಟೋ ಸಲ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತಲೂ ಕೇಳಲ್ಲ, ಏಕೆಂದರೆ ಅವ್ರಿಗೆ ಗೊತ್ತು ದ ಇಂಟೆನ್ಸಿಟಿ ಆಫ್ ದಿಸ್ ಜಾಬ್. ಯಾಕೆಂದರೆ ಇದು ಅನ್ಪೇಯ್ಡ್ ಜಾಬ್, ಥ್ಯಾಂಕ್ಲೆಸ್ ಜಾಬ್. ನಮ್ಗೆ ಯಾರೂ ದುಡ್ಡು ಕೊಟ್ಟು ಶಬಾಷ್ಗಿರಿ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ನೀವು ಮಾಡಿದ್ದಕ್ಕೆ ನೋ, ಅವ್ರ ಪುಣ್ಯ ಕಮಾಯಿಸ್ಕೊಳಕ್ಕೆ ಬರ್ತಾರೆ ಅಂತ ಹಿಂದೆ ಮಾತಾಡಿರೋರು ಉಂಟು. ಆಮೇಲೆ ಬೆಳಗ್ಗೆ ಮನೆ ಬಿಟ್ಟರೆ ಸಾಯಂಕಾಲ 4 ಗಂಟೆ 5 ಗಂಟೆ ಆಗುತ್ತೆ, ಎಷ್ಟೋ ಕಡೆ ಟಾಯ್ಲೆಟ್ಗಳೇ ಇರಲ್ಲ. ಊಟ ಅಂತೂ ದೂರದ ಮಾತು. ಸೊ ಮನೆಗೆ ಬಂದಾಗ ಊಟ ಮಾಡಿದ್ಯಾ ಅಂತ ಸಾಂತ್ವನ ಹೇಳೋದಾಗಲಿ, ಅಥವಾ ಮನೇಲಿ ಬೇರೆ ಇನ್ನೇನು ಕೆಲಸ ಮಾಡಬೇಡ, ಇವತ್ತು ನೀನು ಟಯರ್ಡ್ ಆಗಿದೆಯಾ ಅಂತ ಹೇಳೋದಾಗಲಿ, ಅದೆಲ್ಲ ಅದರಲ್ಲಿ ನಮ್ಮ ಅತ್ತೆ ಮಾವ ಆಗಿರ್ಬೋದು, ನಮ್ಮ ತಾಯಿ ತಂದೆ ಆಗಿರ್ಬೋದು, ನನ್ನ ಮಕ್ಕಳು ಎಸ್ಪೆಷಲಿ ಅವ್ರು ಯಾವತ್ತೂ ಕೇಳಲ್ಲ ಎಲ್ಲಿಗೆ ಹೋಗ್ತಾ ಇದೆಯಾ, ಯಾಕೆ ಇಷ್ಟೊತ್ತಾಯಿತು, ಮನೇಲಿ ಅಡುಗೆ ಇಲ್ಲ, ಅದೆಲ್ಲ ಯಾವತ್ತೂ ಕೇಳಲ್ಲ. ಆ್ಯಂಡ್ ನಾನೂ ಅಷ್ಟೇ ಓಲ್ಡ್ ಸ್ಕೂಲ್ ಸ್ವಲ್ಪ. ಮನೇಲಿ ನನ್ನ ಕರ್ತವ್ಯ ಏನಿದೆ ಅದನ್ನು ಮಾಡೇ ಆಚೆ ಹೋಗೋದು. ಸೊ ಆದ್ದರಿಂದ ಅಡಚಣೆ ಅಂತೂ ಇಲ್ಲ, ಅದೃಷ್ಟ ಅಂತಲೇ ಹೇಳ್ಬೋದು. ಕೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನೀವೆಲ್ಲಿ ಭೇಟಿ ಆದ್ರಿ ಅಂತ ಕೇಳ್ಬೋದಾ? ಆಫ್ ಕೋರ್ಸ್, ನಂದು ಅರೇಂಜ್ ಮ್ಯಾರೇಜ್. ಎಲ್ಲರೂ ನಾನು ಅಂತಾರಾಷ್ಟ್ರೀಯ ಗಗನಸಖಿ ಅನ್ಕೊಂಡ ತಕ್ಷಣ ಅವ್ರು ಏನ್ ಅನ್ಕೋತಾರೆ, ನೀನು ಫ್ಲೈಟ್ ಅಲ್ಲಿ ಮೀಟ್ ಮಾಡಿದ್ಯಾ, ಅಥವಾ ರೋಮ್ ಅಲ್ಲಿ ಮೀಟ್ ಮಾಡಿದ್ಯಾ, ಪ್ಯಾರಿಸ್ ಅಲ್ಲಿ ಮೀಟ್ ಮಾಡಿದ್ಯಾ ಅಂತ ಅನ್ಕೋತಾರೆ. ಇಂಡಿಯಾದಲ್ಲೇನೆ ನಮ್ಮ ಅಮ್ಮ ಹುಡುಕಿದ ಅಪ್ಪಟ ಕನ್ನಡ ಹುಡುಗ, ಮೊದಲನೇ ಹುಡುಗ. ಓ, ಆಗ್ಲೇ ಹೇಳಿದ್ನಲ್ಲ ಓಲ್ಡ್ ಸ್ಕೂಲ್ ಅಂತ. ಎಸ್, ಓಲ್ಡ್ ಸ್ಕೂಲ್ ಅಂತ ಯಾಕೆ ಹೇಳಿದೆ ಅಂದ್ರೆ, ಅಮ್ಮ ಅಣ್ಣ ತೋರ್ಸಿದ್ರು, ಇವನೇ ನೀ ಮದ್ವೆ ಆಗೋ ಹುಡುಗ. ಹೌದಾ ಅಂದೆ. ಮುಂದಿನ ತಿಂಗಳು 1ನೇ ತಾರೀಕು ನೀನು ಎಂಗೇಜ್ಮೆಂಟು ಅಂದ್ರು. ಹೌದಾ ಅಂದೆ. ಎಂಗೇಜ್ಮೆಂಟ್ ಮಾಡ್ಕೊಂಡೆ ಮತ್ತೆ ಕೆಲ್ಸಕ್ಕೆ ಹೋದೆ. ಮುಂದಿನ ತಿಂಗಳು 1ನೇ ತಾರೀಕು ನೀನು ಮದುವೆ ಅಂದ್ರು. ಹೌದಾ ಅಂದೆ, ಬಂದೆ. ಸಿಂಪಲ್. ಸೊ ಇವಾಗ 20 ವರ್ಷ ಆಯ್ತು. ನಿಜವಾಗ್ಲೂ ಖುಷಿ ಆಗ್ತದೆ. ಇಬ್ರು ಮಕ್ಕಳು ಅಂತ ಹೇಳಿದ್ರ, ಕಾಲೇಜಲ್ಲಿ ಹೋಗ್ತಾ ಇದಾರೆ ಓದೋದಕ್ಕೆ. ಸಂತೂರ್ ಮಾಮೆ ನೀವು. ನಂಗಂತೂ ನಂಬಿಕೆ ಬರ್ತಲ್ಲ, ನೀವೇನೋ ಹೇಳ್ತಾ ಇದೀರಾ ಅಂತ ನಾನು ನಂಬ್ತಾ ಇದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ನಮ್ಮ ಇದರಲ್ಲಿ ಒಂದು ರೊಟೀನಲ್ಲಿ ಏರ್ ಹೋಸ್ಟರ್ಸ್ ಆದಾಗ ನಮ್ಮ ರೊಟೀನಲ್ಲಿ ಮೇನ್ ಥಿಂಗ್ ಬರೋದು ಸ್ಕಿನ್ ಕೇರ್ ಬರುತ್ತೆ, ಆಮೇಲೆ ಜಿಮ್ಮಿಂಗ್. ಯು ಹ್ಯಾವ್ ಟು ಜಿಮ್. ಸೊ ಫ್ರಮ್ 19 ಇಯರ್ಸ್ 19 ವರ್ಷ ಇದ್ದಾಗಿಂದ ಸ್ಕಿನ್ ಕೇರ್ ರೊಟೀನ್ ಆಯಿತು, ಜಿಮ್ಮಿಂಗ್ ಮಾಡೋದಾಗಲಿ, ಆಮೇಲೆ ಆಹಾರ ಪದ್ಧತಿಲಿ ಸ್ವಲ್ಪ ಹಿಡ್ತಾ ಇರೋದ್ರಿಂದ ಆ ಕಾಂಪ್ಲಿಮೆಂಟ್ಸ್ಗೆ ನಾನು ಥ್ಯಾಂಕ್ ಯು. ಡಿಸಿಪ್ಲಿನ್ ಇದ್ರೆ ಮಕ್ಕಳಾಗ್ಲಿ ಆಗಿಲ್ದೇ ಇರ್ಲಿ ಹಿಂಗೆ ಇರ್ತಾರೆ. ನೋಡ್ಬಿಟ್ಟು ನಾವು ಸಾಕಷ್ಟು ಕಲಿಯೋದಿದೆ. ಈಗ ಪ್ರೊಫೆಷ್ನಲಿ ಮತ್ತೆ ಪರ್ಸ್ನಲಿ ನಿಮ್ಮ ಗುರಿ ಏನು? ನೆಕ್ಸ್ಟ್ 5 years ಇರ್ಬೋದು, 10 ವರ್ಷ ಇರ್ಬೋದು, ನಿಮ್ಮ ಆಸೆ ಏನು? ಈ ಥರ ಒಂದು ಗುರಿ ಅಂತ ಏನಾದರೂ ಇದೆಯಾ ನಿಮಗೆ? ಪರ್ಸ್ನಲ್ ಲೈಫಲ್ಲಿ ಆಸೆ ಗುರಿ ಅದೆಲ್ಲ ಏನೂ ಇಲ್ಲ. ಏಕೆಂದರೆ ನಾನು ಅತ್ಯಂತ ಸಂತೃಪ್ತ ಆತ್ಮ. ದೇವರು ನನಗೆ ಏನು ಕೊಟ್ಟಿದ್ದಾನೋ ಅಷ್ಟೇ ಸಾಕು ನನಗೆ. ಬೇರೆ ಅದು ಕೊಡು ಇದು ಕೊಡು ಅಂತ ಕೇಳುವಂತಹ ಒಂದು ಆತ್ಮ ಅಲ್ಲ. ಈಗ ನನ್ನ ಸಮಾಜ ಸೇವೆಯಲ್ಲಿ ನಾವು ಗುರಿನ ಇಟ್ಕೊಳ್ಳೋಕ್ಕಾಗಲ್ಲ. ಈ 5 ವರ್ಷದಲ್ಲಿ ಇದು ಮಾಡ್ತೀನಿ, 10 ವರ್ಷದಲ್ಲಿ ಈ ಥರ ಮಾಡ್ತೀನಿ ಅಂತ. ದೊಡ್ಡ ಸಮಸ್ಯೆ ಕಾರಣ ಏನು ಅಂತಂದರೆ, ದೊಡ್ಡ ಸಮಸ್ಯೆ ನಮಗೆ ದುಡ್ಡಿಂದಿರುತ್ತೆ. ಆಮೇಲೆ ಎಲ್ಲ ಸಮಾಜ ಸೇವೆಗೆ ಅಂತ ನಿಂತು ಬಿಟ್ರೆ, ನೀರಿಗೆ ಇಳಿದು ಬಿಟ್ಟ ಮೇಲೆ ನಮಗೆ ಬೇರೆ ಬೇರೆ ಬೇಡಿಕೆ ಬರುತ್ತೆ. ಯಾವುದೋ ಒಂದು ಮಗುಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಬರುತ್ತೆ, ಬರೀ ಅದೊಂದನ್ನೇ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆಮೇಲೆ ಯಾವುದೋ ಒಂದು ಸ್ಕೂಲ್ ರಿನೋವೇಷನ್ ಮಾಡಬೇಕಾಗಿ ಬರುತ್ತೆ, ಆ ಸ್ಕೂಲಲ್ಲಿ ಬೆಂಚಸ್ ಬೇಕಾಗುತ್ತೆ, ಅಥವಾ ಆ ಸ್ಕೂಲ್ಗೆ ಬುಕ್ಸ್ ಬೇಕಾಗುತ್ತೆ, ಅಥವಾ ಆ ಸ್ಕೂಲ್ಗೆ ಬ್ರೇಕ್ಫಾಸ್ಟ್ ಬೇಕಾಗುತ್ತೆ. ಇನ್ನು ಬಡ ಮಕ್ಕಳು, ತುಂಬ ಹುಷಾರಾಗಿರೋ ಮಕ್ಕಳನ್ನ ನಾನು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿ ಅವ್ರಿಗೆ ಟ್ಯೂಷನ್ ಹಾಕಿ ಸೈಕಲ್ ಕೊಟ್ಟು ಈ ಥರದ್ದೆಲ್ಲನೂ ಮಾಡ್ತೀನಿ.
ಸೊ ಇದೇ ನಿಟ್ಟಿನಲ್ಲಿ ಹೋಗ್ತೀನಿ, ಇದನ್ನೇ ಮಾಡ್ತೀನಿ, ಇನ್ನು 5 ವರ್ಷದಲ್ಲಿ ಹೀಗಿರ್ತೀನಿ, 5 ವರ್ಷದಲ್ಲಿ 10 ವರ್ಷದಲ್ಲಿ ನಾನು ಹಿಂಗಿರ್ತೀನಿ. ನೋ, ಸಮಾಜ ಸೇವಕರು ಆ ರೀತಿ ಗುರಿನ ಇಟ್ಕೊಳ್ಳೋಕ್ಕೆ ಅಸಾಧ್ಯ. ಆಸೆ ಏನು? ಈ ಥರ ನಡಿಬೇಕು, ಈ ಥರ ಆಗಬೇಕು ನಮ್ಮ ದೇಶ, ಆ ಥರ ಏನಾದರೂ ಆಸೆ ಇರೋದಾ? ನಮ್ಮ ದೇಶ ಈ ಥರ ಆಗಬೇಕು ಅನ್ನೋಕ್ಕೆ, ಪ್ರಜೆಗಳು ಈ ಥರ ಆಗಬೇಕು ಅನ್ನೋದು ದೊಡ್ಡ ಆಸೆ. ದೇಶ ಅನ್ನೋದು ಒಂದು ಹೆಸರು, ಭಾರತ್ ಮಾತಾ ಅಂತ ಅಂತೀವಿ. ನಮಗೆಲ್ಲ ಆಸೆ ಇದೆ, ನಮ್ಮ ದೇಶ, ನಮ್ಮ ಭಾಷೆ ಮತ್ತು ನಮ್ಮ ಉಡುಪು, ಇದರ ಮೇಲೆ ತುಂಬ ಗರ್ವ ಇದೆ ನಮಗೆ, ತುಂಬ ಅಹಂಕಾರ ಇದೆ ನಮಗೆ. ಆದರೆ ಯಾರನ್ನು ಆರಿಸ್ಬೇಕು ಅನ್ನೋದರಲ್ಲಿ ಅಹಂಕಾರ, ಗೌರವನ ತೋರಿಸ್ಬೇಕು. ಬದಲಾವಣೆ ಜಗದ ನಿಯಮ, ಅದರ ಪಾಡ್ಗದು ಬದಲಾವಣೆ ಹಾಕ್ಕೊಂಡು ಹೋಗುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಳೋದು. ನೀನು ಬದಲಾದರೆ ನಿನ್ನ ದೇಶ ಬದಲಾವಣೆ ನಿನ್ನ ಮನೆಯಿಂದ ಸಾಧ್ಯ, ನಿನ್ನ ಆಲೋಚನೆಗಳಿಂದ ಸಾಧ್ಯ. ಖಂಡಿತ ನಮ್ಮ ದೇಶ ಬದಲಾಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ, ಅದು ನಿಮ್ಮ ಕೈಯಲ್ಲಿ. ನೀವು ಇದನ್ನು ಹೇಳಿದ್ರಲ್ಲ, ನನಗೆ ಏನು ಜ್ಞಾಪಕ ಬರ್ತಾರೆ ಅಂದರೆ, ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದು, ದಿಸ್ ಈಸ್ ಇಂಡಿಯಾ, ದಿಸ್ ಈಸ್ ಇಂಡಿಯನ್ಸ್ ಅಂದರೆ, ಇಂಡಿಯಾ ಅಂತ ತಾಜ್ ಮೆಹಲ್ ನೋಡಿದ್ರು, ಇಂಡಿಯನ್ಸ್ ಅಂತ ಹಾಕ್ಬಿಟ್ಟು ತಾಜ್ ಮೆಹಲ್ ಹಿಂದೆ ಕಸ ಎಲ್ಲ ಹಾಕಿದ್ರಲ್ಲ ಅದನ್ನು ತೋರಿಸಿದ್ರು. ದಿಸ್ ಈಸ್ ಇಂಡಿಯಾ ಅಂದರೆ ಗಂಗಾ, ಇಂಡಿಯನ್ಸ್ ಅಂದ್ಬಿಟ್ಟು ಗಂಗಾ ಹಿಂದೆ ಎಲ್ಲ ತುಂಬ ಆ ಕೊಳಕೆ ಇರುತ್ತಲ್ಲ ಅದನ್ನು ತೋರಿಸಿದ್ರು. ಇಂಡಿಯಾ ಚೆನ್ನಾಗಿದೆ, ಪ್ರಾಬ್ಲಮ್ ಮೇಲಿರೋದು ನಾವು, ಎಷ್ಟಂತ ಸರ್ಕಾರ ಮಾಡೋಕ್ಕಾಗತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ನೀವು ಕೊಟ್ಟಿದ್ದು. ಸೊ ಇಲ್ಲಿ ಎತ್ತಿ ಹಿಡಿದಿದ್ದು ಏನು ಅಂದರೆ, ಜಾಗ ಅಲ್ಲ ಜನ ಅಂತ. ನಂಬ್ತೀರಾ? ಹೌದು. ಸೊ ಜನ ಅಲ್ಲಿವರೆಗೂ ಬದಲಾವಣೆ ಅವರ ನಿಜ ಜೀವನದಲ್ಲಿ ತರಿಸ್ಕೊಳ್ಳಲ್ವೋ ಅಲ್ಲಿವರೆಗೂ ನಾವು ಹೀಗೆ. ಈಗ ಸದ್ಯಕ್ಕೆ ತಿರ್ಗಾ ಪೀರಿಯಡ್ಸ್ ಬಗ್ಗೆ ಏನೋ ಕೇಳಬೇಕಾಗಿತ್ತು. ಈ ಪೀರಿಯಡ್ಸ್ ಬಂದರೆ, ಪೀರಿಯಡ್ಸ್ ಬರೋ ಒಂದು 5 ದಿವಸಕ್ಕೆ ಮುಂಚೆ ಒಂಥರ ಡಲ್ಲಾಗಿರ್ತೀವಿ, ಪೀರಿಯಡ್ಸ್ ಟೈಮಲ್ಲಂತೂ ಸುಸ್ತಾಗಿಬಿಡ್ತೀವಿ, ಪೀರಿಯಡ್ಸ್ ಆದಮೇಲೆ ರೆಕ್ಯುಪರೇಟ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಸಮಯದಲ್ಲಿ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಮನೇಲಿ ಗಂಡಸರು ಅವ್ರಿಗೆ ಅಷ್ಟು ಗೊತ್ತಾಗಿರಲ್ಲ, ಅವ್ರೇನು ಹೇಳ್ತಾರೆ, ನೀನು ಒಬ್ಳಿಗೇನಾ ಪೀರಿಯಡ್ಸ್ ಬರೋದು, ಎಲ್ರಿಗೂ ಬರುತ್ತಲ್ಲ, ಅಡ್ಜಸ್ಟ್ ಮಾಡ್ಕೊ. ಅವ್ರಿಗೆ ಹೆಂಗೆ ಎಜುಕೇಟ್ ಮಾಡೋದು, ಹೆಂಗಿರಬೇಕು, ಅಟ್ಲೀಸ್ಟ್ ಮಾರಲಿ ಯಾವ ಥರ ಇರಬೇಕು ಅಂತ? ಓಕೆ, ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಆದರೆ ಇದನ್ನು ಬರೀ ಗಂಡಸರು ಮಾತ್ರ ನೋಡಬೇಕು. ಅಕಸ್ಮಾತ್ ಹೆಣ್ಣುಮಕ್ಳು ನೋಡ್ತಾ ಇದ್ದರೆ ಇದನ್ನು ಖಂಡಿತ ಶೇರ್ ಮಾಡಬೇಕು. ಯಾಕೆಂದರೆ ಇದೊಂದು ಸೀಕ್ರೆಟ್. ಹೆಣ್ಣುಮಕ್ಕಳ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋವಂತಹ ಒಂದು ಸೀಕ್ರೆಟ್ ಇವತ್ತು ಹೇಳ್ತೀನಿ. ಹೆಣ್ಣುಮಕ್ಳು ಅಂದರೆ ಗರ್ಲ್ ಫ್ರೆಂಡು, ಅಕ್ಕ ತಂಗಿರು, ಅಮ್ಮ ಮತ್ತು ಹೆಂಡತಿ. ಈ ಸೀಕ್ರೆಟನ್ನು ನೀವು ಯಾರು ಅರ್ಥ ಮಾಡ್ಕೋತೀರಾ, ನಿಮ್ಮ ಲೈಫ್ ಹ್ಯಾಪಿ ಲೈಫ್ ಆಗಿರುತ್ತೆ. ನೀವು ಹೇಳ್ದಂಗೆ ನಮಗೆ ತಿಂಗಳಲ್ಲಿ ಸರಿಯಾಗಿ ಸ್ಟೇಬಲ್ ಮೈಂಡ್ ನಾವು ಆಗಿರೋದು, ನಮ್ಮ ದೇಹ ಸರಿಯಾಗಿರೋದು ತಿಂಗಳಲ್ಲಿ ವಾರಕ್ಕೆ ಒಂದೇ ದಿನ. ನಮ್ಮ ಮೈಂಡು ಹೆಣ್ಣು ಮಕ್ಕಳಿಗೆ, ನಮ್ಮ ದೇಹ ತಿಂಗಳಲ್ಲಿ ಬರೀ ಒಂದು ವಾರ ಮಾತ್ರ ಸ್ಟೇಬಲ್ ಆಗಿರುತ್ತೆ. ಕಾರಣ ಏನಪ್ಪ ಅಂತಂದರೆ, ಪೀರಿಯಡ್ಸ್ ಆಗೋಕ್ಕೆ 15 ದಿನದ ಮುಂಚೆಯಿಂದ ನಮ್ಮ ದೇಹ ತಯಾರಿ ಮಾಡ್ಕೊಳ್ಳುತ್ತೆ, ಇನ್ನೇನು ಪೀರಿಯಡ್ಸ್ ಬರುತ್ತೆ ಅಂತ ಅನ್ಬೇಕಾದ್ರೆ. 1 ವಾರಕ್ಕೆ ಮುಂಚೆ ಎಷ್ಟೋ ಜನಕ್ಕೆ ಸೊಂಟ ನೋವುದಾಗಲಿ, ಕಾಲು ಎಳೆತ ಆಗೋದಾಗಲಿ, ಪಿಂಪಲ್ಸ್ ಬರೋದಾಗಲಿ, ಆಮೇಲೆ ಡ್ಯಾಂಡ್ರಫ್ ಜಾಸ್ತಿ ಬರೋದಾಗಲಿ, ಇದೆಲ್ಲ ಫಿಸಿಕಲ್ ಚೇಂಜಸ್ ಆಗ್ತಾ ಇರುತ್ತೆ. ಕಾರಣ ಏನು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ನಿಮಗೆಲ್ಲ ಗೊತ್ತಿರೋ ಥರ ನಮ್ಮ ದೇಹದಲ್ಲಿ 3 ಹಾರ್ಮೋನ್ಗಳು ಇದೆ. ಪ್ರೊಜೆಸ್ಟೆರಾನ್ ಆಯಿತು, ಟೆಸ್ಟೋಸ್ಟೆರಾನು, ಈಸ್ಟ್ರೋಜನು, ಈ ಥರದ್ದೆಲ್ಲ. ಸೊ ಇದರಲ್ಲಿ ಈ 3 ಹಾರ್ಮೋನ್ಗಳ ಉತ್ಪತ್ತಿಯಲ್ಲಿ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಆದ್ದರಿಂದ ಈ ದೇಹದ ಬದಲಾವಣೆಗಳು ಆಗ್ತಾ ಇರುತ್ತೆ. ಯಾವ ರೀತಿ ಬದಲಾವಣೆಗಳು ಆಗ್ತಾ ಇರುತ್ತೆ ಆ ರೀತಿ ನಮಗೆ ಮೂಡ್ ಕೂಡ ಬದಲಾವಣೆ ಆಗುತ್ತೆ. ಸಡನ್ನಾಗಿ ಕಿರ್ಚ್ತಾ ಇರ್ತೀವಿ, ಸಡನ್ನಾಗಿ ಕೋಪ ಮಾಡ್ಕೋತಾ ಇರ್ತೀವಿ, ಸಡನ್ನಾಗಿ ಬೆವರ್ತಾ ಇರ್ತೀವಿ, ಆಮೇಲೆ ಸಡನ್ನಾಗಿ ಅಳಬೇಕು ಅಂತ ಅನಿಸುತ್ತೆ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ನಮಗೆಲ್ಲ ಬರೀ ಗಂಡ ಹೆಂಡತಿ ಮಗು, ಅಥವಾ ಇನ್ನೂ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಮಗು ಆಗಿರಲ್ಲ. ಆ ಗಂಡನಿಗೆ ಒಂಥರ ಅನ್ಸುತ್ತೆ, ಯಾಕೆ ನಿನ್ನೆ ರಾತ್ರಿ ತಾನೇ ಚೆನ್ನಾಗಿದ್ಲಲ್ಲ, ಇವಾಗ ಯಾಕೆ ಇವಳು ಇಷ್ಟೊಂದು ಕೂಗಾಡ್ತಾ ಇದ್ದಾಳೆ, ಆಮೇಲೆ 1 ವಾರ ಪೂರ್ತಿ ಕೂಗಾಡ್ತಾಳೆ, ಆಮೇಲೆ ಒಳ್ಳೆ ದೇವತೆ ಥರ ಇರ್ತಾಳಲ್ಲ, ಏನು ಕಾರಣ ಇದಕ್ಕೆ ಅಂತ ನಿಮ್ಗೆ ಅನ್ನಿಸ್ಬೋದು. ಅದರ ಕಾರಣ ಇದೇನೆ, ಅವ್ರಿಗೆ PMS, ಪ್ರೀ ಮೆನ್ಸ್ಟ್ರುವಲ್ ಸಿಂಪ್ಟಮ್ಸ್ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲಿ ನೀವೇನು ಮಾಡಬೇಕು? ಇದೇ ಸೀಕ್ರೆಟ್. ನೀವೇನೂ ಮಾಡಬೇಕಾಗಿಲ್ಲ, ಸಾಂತ್ವನ ಹೇಳಬೇಕು. ಬೈಬಾರ್ದು, ಏನು ನೀನೊಬ್ಬಳಿಗೆ ನಾ ಪೀರಿಯಡ್ಸ್ ಆಗೋದು, ಆ ಥರ ಬೈಬಾರ್ದು. ಎಲ್ಲರಿಗೂ ಪೀರಿಯಡ್ಸ್ ಆಗುತ್ತೆ, ಆದರೆ ಒಬ್ಬರ ದೇಹ ಇನ್ನೊಬ್ಬರ ದೇಹ ಥರ ಸಿಮಿಲರ್ ಆಗಿರಲ್ಲ. ಸೊ ಇವಳಿಗೆ ಹೊಟ್ಟೆ ನೋವ್ತಾ ಇದೆ, ಅಥವಾ ವಾಂತಿ ಬರ್ತಾ ಇದೆ, ಅಥವಾ ಕೋಪದಿಂದ ಅಡುಗೆ ಮಾಡ್ತಾ ಇದ್ದಾಳೆ ಅಂದರೆ, ಫಸ್ಟ್ ಥಿಂಗ್ ನೀವು ಗಂಡಸರಾಗಿ ಏನು ಮಾಡಬೇಕು ಅಂದರೆ, ಕೂತ್ಕೋ, ಇವತ್ತು ನೀನು ಅಡುಗೆ ಮಾಡಬೇಡ, ಆರ್ಡ್ರ್ ಮಾಡೋಣ, ನಾನು ನೀನು ಇಬ್ಬರು ಜೊತೆ ಕೂತ್ಕೊಂಡು TV ನೋಡೋಣ, ರಿಲ್ಯಾಕ್ಸ್. ಹಾಟ್ ವಾಟರ್ ಬ್ಯಾಗ್ ಕೊಟ್ಟ, 1 ಲೋಟ ಹಾಟ್ ವಾಟರ್ ಕೊಟ್ಟ, ಇಲ್ಲ ಕಾಫಿ ಮಾಡಿಕೊಡ್ತೀನಿ ಬಿಸಿ ಬಿಸಿಯಾಗಿ, ಇವತ್ತು ಮಾಡಬೇಡ, ನಾಳೆನೂ ಮಾಡಬೇಡ, ಏಕೆಂದರೆ ನಾವೆಲ್ಲ ಕೆಲಸಕ್ಕೆ ಹೋಗಬೇಕು. ಸೊ ಆಫೀಸಲ್ಲಿ ಕೆಲಸನೂ ಮಾಡ್ಕೊಂಬಂದು ಇಲ್ಲಿ ಅಡುಗೆನೂ ಮಾಡು ಅಂತಂದರೆ ದೇಹ ಸಾಥ್ ಕೊಡಲ್ಲ.
ಹೌದು. ಯು ಆರ್ ಇನ್ ಪೇನ್. ಸೊ ಗಂಡ ಆದವನು ಅಥವಾ ಬಾಯ್ ಫ್ರೆಂಡ್ ಆದವನು, ತಂದೆ ಆದವರು, ಬೇಡಮ್ಮ ಇವತ್ತು ಏನು ಕೆಲಸ ಮಾಡಬೇಡ, ನೀನು ಆರಾಮಾಗಿ ಕೂತ್ಕೊ. ಎಷ್ಟೋ ಕಾಲೇಜ್ ಹುಡುಗಿರಿಗೆ ಓದೋಕ್ಕಾಗಲ್ಲ ಸೊಂಟ ನೋವಿಂದ. ಅವತ್ತು ಏನು ಮಾಡಬೇಕು? ತಂದೆ ಆದವನು, ಅಣ್ಣ ಆದವನು, ಆರಾಮಾಗಿ ಕೂತ್ಕೊಳ್ಳೋ, ಇವತ್ತು ಏನು ಓದಬೇಡ, ರಿಲ್ಯಾಕ್ಸ್ ಮಾಡ್ಕೊ. ಈ ಒಂದು ಪದ ಬಂದುಬಿಟ್ರೆ ಆ ಗೌರವ, ನಿನ್ನ ಮೇಲಿರೋ ಗೌರವ ಹೆಚ್ಚುತ್ತೆ, ಮನೇಲಿ ಶಾಂತಿ ಇರುತ್ತೆ, ಆ್ಯಂಡ್ ಯು ವಿಲ್ ಹ್ಯಾವ್ ದ ಬೆಸ್ಟ್ ಪರ್ಸ್ನಲ್ ಲೈಫ್. ಇದ್ರ ಜೊತೆಗೆ ಮೆನೋಪಾಸು, ಪ್ರೆಗ್ನೆನ್ಸಿ ಹಾರ್ಮೋನ್ಸು. ಓಹೋ, ನಾ ಹೇಳಿದ್ನಲ್ಲ, ದುರ್ಗಾ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದೀರಾ, ನಿಮ್ಮ ಪ್ರೋಗ್ರಾಮು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ. ಮೆನೋಪಾಸ್ ಇದು ಒಂದು ಹೆಣ್ಣಿಗೆ ನಾನು ಇನ್ನು ಮುಂದೆ ಉಪಯೋಗ ಇಲ್ಲ ಅನ್ನೋ ಭಾವನೆ ಕೊಡುತ್ತೆ. ಯಾಕೆ ನಮಗೆ ಇದು ಪೀರಿಯಡ್ಸ್ ಆಗುತ್ತೆ ಅಂತ ನಾನು ಹೇಳಿದೆ, ಅದು ಸಂತಾನೋತ್ಪತ್ತಿ. ಪೀರಿಯಡ್ಸ್ ಆಗಕ್ಕೆ ಮುಂಚೆ PMS ಅಂತ ಮಾತಾಡಿದ್ವಲ್ಲ, ಅದೆಲ್ಲ ನಮಗೆ ತುಂಬ ಅತ್ಯವಶ್ಯಕ ನಮ್ಮ ದೇಹಕ್ಕೆ. ಯಾವಾಗ ಪೀರಿಯಡ್ಸ್ ಸ್ಟಾಪ್ ಆಗೋಗುತ್ತೋ, ಋತು ಬಂದ ಆಗುತ್ತೋ, ಆಗ ದೇಹದಲ್ಲಿ ಕೆಲವು ಮಾರ್ಪಾಡುಗಳಾಗುತ್ತೆ. ಅದು ಏನಪ್ಪ ಅಂತಂದರೆ, ಈಗೇನು ಕೋಪ ಬರೋದಾಗಲಿ, ಆಮೇಲೆ ಸಡನ್ನಾಗಿ ಹಾಟ್ ಫ್ಲೆಶಸ್ ಅಂತ ಅಂತೀವಿ, ಸಡನ್ನಾಗಿ ಚಳಿ ಆಗೋದು, ಸಡನ್ನಾಗಿ ಇದಾಗೋದು, ಸೆಕೆ ಆಗುತ್ತೆ, ಮೈಪೂರ್ತಿ ಬೆವರೋ ಥರ ಆಗುತ್ತೆ, ಈಗ ಸ್ನಾನ ಮಾಡಿದ್ವೇನೋ ಅನ್ನೋಷ್ಟು ಬೆವ್ತು ಹೋಗ್ತೀವಿ. ಈ ಥರ ಚೇಂಜಸ್ ಎಲ್ಲ ಆಗಬೇಕಾದ್ರೆ ಒಂದು ಹೆಂಗಸು ಎಮೋಷ್ನಲಿ ವೀಕ್ ಆಗಿಬಿಡ್ತಾಳೆ. ನಾಳೆಯಿಂದ ನಾನು ಮುಟ್ಟಾಗಲ್ಲ, ಅಂದರೆ ನನ್ನ ದೇಹ ಇನ್ನು ಮೇಲೆ ಸಂತಾನೋತ್ಪತ್ತಿ ಮಾಡೋಕ್ಕೆ ಅರ್ಹ ಅಲ್ಲ ಅಂತ ಎಮೋಷ್ನಲಿ ಪಾಪ ತುಂಬ ಫೀಲ್ ಮಾಡ್ಕೊಂಡ್ಬಿಡ್ತಾಳೆ. ಅವಳ ಜೊತೆನೇ ಅವಳು ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ಆಗ ಸಡನ್ನಾಗಿ ಕೋಪ ಬರುತ್ತೆ. ಈಗ ನಾವು ತಮಾಷೆಯಾಗಿ ಪಿಕ್ಚರ್ಗಳಲ್ಲಿ ನೋಡಿರ್ತೀವಿ, ಸಡನ್ನಾಗಿ ಚಪ್ಪಲಿ ಎತ್ತು ಹಾಕ್ಬಿಟ್ರು ಅಥವಾ ಪಾತ್ರೆ ಎತ್ತು ಬಿಸಾಕ್ಬಿಟ್ರು. ಆ ಮನೇಲಿರೋ ಮಕ್ಕಳಿಗೆ ಒಂಥರ, ಅಮ್ಮ ಯಾಕೆ ಹೀಗಾಡ್ತಾ ಇದ್ದಾಳೆ, ಅಮ್ಮಂಗೆ ಏನಾಯಿತು, ಯಾಕೆ ಅಮ್ಮ ಭಯ ಆಗುತ್ತೆ. ಈ ಚೇಂಜಸ್ಗೆ ಅವರೂ ಹೊಸಬ್ರು. ಹೌದು. ಸೊ ಮಕ್ಕಳಿಗೆ ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಪ್ಲೀಸ್ ಅಮ್ಮ ಏನಾದರೂ ಕಿರ್ಚಾಡ್ತಾ ಇದ್ದಾಳೆ ಅಂದರೆ ಆ ಜಾಗ ಖಾಲಿ ಮಾಡಿಬಿಡಿ. ಒಂದು 10 ನಿಮಿಷ ಆದಮೇಲೆ ಅಮ್ಮನ ಮೂಡ್ ಸರಿ ಹೋದಾಗ ಖಂಡಿತ ಅಮ್ಮನೇ ಒಳ್ಳೆಯವಳಾಗಿ ಶಿ ವಿಲ್ ಕಮ್ ಬ್ಯಾಕ್. ಈಗ ಮುಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಷ್ಟೊಂದು ಜಾಗಗಳಲ್ಲಿ ಒಂದು ದೇಶ ಇದೆ, ಯಾವ ದೇಶ ಅಂತ ಹೇಳಲ್ಲ, ನಿಮಗೂ ಗೊತ್ತಿರುತ್ತೆ. ಅಲ್ಲಿ ಏನಂದರೆ ಪೀರಿಯಡ್ಸ್ ಬಂದಾಗ ಹೆಣ್ಮಕ್ಳನ್ನ ಊರಾಚೆ ಒಂದು ಚಿಕ್ಕ ಚಿಕ್ಕ ಮನೆಗಳು ಮಾಡಿರ್ತಾರೆ, ಅಲ್ಲಿ ಹೋಗಿರಬೇಕು. ಅಲ್ಲಿ ಹೈಜೀನ್ ಇರಲ್ಲ, ಎಷ್ಟೊಂದು ರೇಪ್ಸ್ ಆಗುತ್ತೆ, ಹಾವುಗಳು ಬಂದು ಕಚ್ಚಿ ಎಷ್ಟೊಂದು ಜನ ಸತ್ತೋಗಿದ್ದಾರೆ. ಈ ಥರ ಎಲ್ಲ ಇದೆ ವ್ಯವಸ್ಥೆ. ಈ ಈಕೋಸಿಸ್ಟಮ್ ಏನಕ್ಕೆ ಹಿಂಗಾಗಿದೆ, ಏನು ಮಾಡ್ಬೋದು ನಾವು ಈ ಆಲೋಚನೆಗಳನ್ನ ಬದಲಾಯಿಸೋದಕ್ಕೆ? ಗುಡ್ ಕ್ವೆಶ್ಚನ್ ಅದು. ಆ್ಯಕ್ಚುಲಿ ದೇಶ ಡೆವಲಪಿಂಗ್ ಕಂಟ್ರೀಸಲ್ಲಿ ಇದು ಆಗುತ್ತೆ. ಅಂದರೆ ಇವಾಗ ಪಾಶ್ಚಿಮಾತ್ಯರು ಹೇಳೋ ಪ್ರಕಾರ ಥರ್ಡ್ ವರ್ಲ್ಡ್ ಕಂಟ್ರೀಸಲ್ಲಿ ಈ ಥರದ ಅಭ್ಯಾಸಗಳು ಇದೆ. ಮುಟ್ಟಾಗಿದ ತಕ್ಷಣ ಅವಳನ್ನು ಒಂದು ಬೆಳಕೇ ಬರದೇ ಇರೋವಂತಹ ಒಂದು ಪುಟಾಣಿ ಹಟ್ಟು ಗುಡಿಸ್ಲಲ್ಲ ಅವಳನ್ನ ಇಟ್ಬಿಡೋದು, ತಟ್ಟೆ ಹೋಗೋಷ್ಟು ಮಾತ್ರ ಜಾಗನ ಬಿಟ್ಟಿರೋದು, ಬೆಳಕಿಗೂ ಅವಕಾಶ ಇರಲ್ಲ. ಅಂಥ ಟೈಮಲ್ಲಿ ನಾನು ಕೇಳ್ಪಟ್ಟಿದ್ದೀನಿ, ಒಂದು 3 ದಿನ ಆದಮೇಲೆ ಆ ಹುಡುಗಿ ನೋಡಿದ್ರೆ ಆ ಹುಡುಗಿ ಸತ್ತೋಗ್ಬಿಟ್ಟಿದ್ಲು. ಎಲ್ಲರೂ ಅಂದ್ಕೊಂಡಿದ್ದು ಪೀರಿಯಡ್ಸಲ್ಲಿ ಇದು ಉತ್ತರ ಕರ್ನಾಟಕದ ಒಂದು ಹಳ್ಳಿಲಾಗಿದ್ದು ಪೀರಿಯಡ್ಸಿಂದ ಸತ್ತೋಗ್ಬಿಟ್ಟಿದ್ದಾಳೆ ಅಂತ. ಅಲ್ಲ, ಅದು ಗಾಳಿ ಇರಲಿಲ್ಲ ಅವಳಿಗೆ. ಮನುಷ್ಯನಿಗೆ ಗಾಳಿ ತುಂಬ ಅವಶ್ಯಕ, ಆಹಾರ ಇಲ್ಲದೇ ಬದುಕ್ಬಿಡ್ತಾನೆ, ಗಾಳಿ ತುಂಬ ಅವಶ್ಯಕ. ಗಾಳಿನೇ ಹೋಗದೆ ಅವಳು ಕೊಟ್ಟಿದ್ದ ಆಹಾರನೂ ತಿಂದೆ ಸತ್ತೋಗ್ಬಿಟ್ಟಿದ್ದಾಳೆ. ಅವಳನ್ನು ಹೋಗಿ ನೋಡೋದು ಒಂಥರ ಬ್ಯಾಡ್ ಓಮನ್ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಸೊ ರಾಜಸ್ಥಾನದಲ್ಲಿ ಈಗಲೂ ಕೆಲವು ಹಳ್ಳಿಗಳಲ್ಲಿ ಇದೆ. ಅವರು ಕಾಡಿಗೆ ಹೋಗಬೇಕು, ಅದಕ್ಕೇ ಎಷ್ಟೋ NGOಗಳು ಏನು ಮಾಡಿದೆ, ಅವ್ರಿಗೆ ಅಂತ ಸುಸಜ್ಜಿತವಾದ ಮನೆಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ, ವಿತ್ ಅಫ್ಕೋರ್ಸ್ ಗುಡ್ ಟಾಯ್ಲೆಟ್ ಆ್ಯಂಡ್ ಒಳ್ಳೆ ಕಿಚನ್ ಇದೆ. ಅಲ್ಲಿ ಅವರು 3 ದಿನ 5 ದಿನ ಇದ್ದು ಸ್ನಾನ ಮಾಡಿಕೊಂಡು ಆರಾಮಾಗಿ ಅಡುಗೆ ಮಾಡಿಕೊಂಡು ಪೌಷ್ಟಿಕ ಆಹಾರ ತಿನ್ನುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದು ಒಂಥರ ಮುಟ್ಟು ಅಂದರೆ ಪನಿಷ್ಮೆಂಟ್ ಅಂತ ತೊಗೊಂಡ್ಬಿಟ್ಟಿದ್ದಾರೆ ಜನ. ಆವಾಗ ಜನ ಇನ್ನೂ ಅಕ್ಕಪಕ್ಕ ಅವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅದೇ ನಮ್ಮೆಲ್ಲರದು ಆಸೆ. ಈಗ ತುಂಬ ವಿಚಾರಗಳ ಬಗ್ಗೆ ಮಾತಾಡಿದ್ದೀವಿ. ಈಗ ಆನ್ ಅ ಲೈಟರ್ ನೋಟ್ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ರೌಂಡ್ ಇಟ್ಕೊಂಡಿದ್ದೀವಿ. ನಿಮಗೆ ರ್ಯಾಪಿಡ್ ಫೈರ್ ಅಂದರೆ ಗೊತ್ತಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು 1 ವರ್ಡಲ್ಲಿ ಉತ್ತರ ಕೊಡಬೇಕು, ಸರಿನಾ? ಓಕೆನಾ? ನೀವು ಇಷ್ಟೊಂದು ಟ್ರಾವೆಲ್ ಮಾಡಿದ್ದೀರಾ, ನಿಮಗೆ ತುಂಬ ಇಷ್ಟ ಆಗುವಂಥ ದೇಶ? ಭಾರತ ದೇಶ, ಭಾರತ ಖಂಡ. ನಿಮಗೆ ಪೆಟ್ಟು ಬಣ್ಣ? ಬ್ಲೂ. ನಿಮಗೆ ಇಷ್ಟ ಆಗುವಂಥ ತಿಂಡಿ? ಸೌತ್ ಇಂಡಿಯನ್ನು, ಅನ್ನ ಹುಳಿ, ಅನ್ನ ಸಾರು. ಆಸೆ ಆಗ್ತದೆ. ನಿಮಗೆ ತುಂಬ ಇಷ್ಟ ಆಗುವಂತಹ ಸ್ಯಾಂಡಲ್ವುಡ್ ನಟ? ಆಲ್ ಟೈಮ್ ಫೇವ್ರೆಟ್ ಅಪ್ಪು. ಹೂ ಎಲ್ಸ್ ಅದರ್ ದೆನ್ ಅಪ್ಪು? ನನ್ನ ಹುಟ್ಟಿದ ಹಬ್ಬನೂ ಮಾರ್ಚ್ 17. ಹೌದಾ? ಇಟ್ಸ್ ಲೈಕ್ ಎವ್ರಿಬಡಿ ಸೆಲೆಬ್ರೇಟಿಂಗ್ ಥರ. ಕರೆಕ್ಟ್. ನಿಮ್ಮ ಫೇವ್ರೆಟ್ ನಟಿ ಸ್ಯಾಂಡಲ್ವುಡ್ನಲ್ಲಿ?
ನಾನು ಓಲ್ಡ್ ಸ್ಕೂಲ್ ಆಗಿದ್ದರಿಂದ ಬಿ ಸರೋಜಾದೇವಿ, ಲೀಲಾವತಿ, ಆರತಿ, ಭಾರತಿ ಆ ಕ್ಯಾಟಗರಿಗೆ ಇದ್ದೀನಿ. ಅವರಷ್ಟು ಜನ ಪಂಚತಾರೆಯರು, ಜಯಂತಿ ಎಲ್ಲ. ಒಳ್ಳೆ ಟೇಸ್ಟ್ ಇದೆ ನಿಮ್ಗೆ. ಥ್ಯಾಂಕ್ ಯು. ನಿಮ್ಗೆ ತುಂಬಾ ಬೇಜಾರಾದಾಗ ಮೂಡ್ ಲಿಫ್ಟರ್ ಅನ್ನೋ ಹಾಗೆ ಒಂದು ಯಾವ್ದಾದ್ರು ಹಾಡು ನೀವು ಕೇಳೋದು? ಡೆಫಿನೆಟ್ಲಿ ಅಪ್ಪುದೇ ನಾನು ಕೇಳ್ತಾ ಇರ್ತೀನಿ. ಯಾವಾಗ್ಲೂ ಅಪ್ಪು ಹಾಡುಗಳನ್ನೇ ಕೇಳೋದು. ನೀವು ಪುಸ್ತಕಗಳನ್ನ ಓದ್ತೀರಂದ್ರೆ ನಿಮ್ಮ ಫೇವ್ರೆಟ್ ಪುಸ್ತಕ ಯಾವ್ದು? ಪುಸ್ತಕಗಳನ್ನ ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಓದೋದು ಇಬ್ಬರದೇ. ಒಂದು ಎಸ್ ಎಲ್ ಭೈರಪ್ಪ ಅವ್ರದ್ದು, ಇನ್ನೊಂದು ಓದ್ತಾ ಇದ್ದಿದ್ದು ರವಿ ಬೆಳಗೆರೆ ಅವ್ರದ್ದು. ಈಗ ಸದ್ಯಕ್ಕೆ ಓದ್ತಾ ಇರೋದು ಡಾಕ್ಟರ್ ಗುರುಪ್ರಸಾದ್ ಅವರು ಬರೆದಿರುವಂತಹ 12th ಫೇಲ್ BSc ಪಾಸ್. ಅದನ್ನು ಓದ್ತಾ ಇದ್ದೀನಿ. ಓದೋದು ಅಂದರೆ ನನಗೆ ತುಂಬ ತುಂಬ ಇಷ್ಟ. ಗಂಡ ಹೆಂಡತಿ ಫೇವ್ರೆಟ್ ಪಾಸ್ ಟೈಮ್ ಏನು? OTT ನೋಡ್ತೀವಿ ನಾವು ತುಂಬ ಮೂವೀಸನ್ನ. ನಾನು ನಮ್ಮ ಯಜಮಾನ್ರು ನೋಡ್ತೀವಿ. ಇಬ್ಬರದು ಸೇಮ್ ಟೇಸ್ಟ್ ಇರೋದ್ರಿಂದ ವಿ ಲವ್ ವಾಚಿಂಗ್ OTT ಮೂವೀಸ್. ಅಫ್ಕೋರ್ಸ್ ಈಗ ಸದ್ಯಕ್ಕೆ ನೋಡಿದ್ದು ಸೂ ಫ್ರಮ್ ಸೋ ಎಲ್ಲರೂ ಅಭಿಮಾನಿಗಳು ಇಲ್ಲೇ ಕೂತ್ಕೊಂಡಿದ್ದೀವಿ. ಪುನೀತ್ ಅವರ ಪಕ್ಕ ಅಭಿಮಾನಿ ಇವರು ನಮ್ಮ ಪಕ್ಕ ಕೂತ್ಕೊಂಡಿದ್ದಾರೆ. ಯಾರಿಲ್ಲ ಅಭಿಮಾನಿ ಅವರ ಅಭಿಮಾನಿ ಯಾರಿಲ್ಲ. ಆ ಸ್ಮೈಲ್ಗೆ ಮನಸೋತವ್ರು ಯಾರಿಲ್ಲ ಹೇಳಿ. ಆ ಸಜ್ಜನಿಕೆ, ಸರಳತೆ, ಯಾರು ಅವ್ರನ್ನ ಲೈಕ್ ಮಾಡಲ್ಲ? ಆಲ್ರೌಂಡರ್ ಅವರು ಅಲ್ವಾ? ಮತ್ತೆ ಹುಟ್ಟಿ ಬರ್ಲಿ ಅಂತ ನಾವು ಅನ್ಕೊಂಡು ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದೀರಾ. ನಾನಂತೂ ತುಂಬಾ ಹೊಸ ಹೊಸ ಪದಗಳನ್ನ ನಿಮ್ಮ ಕಡೆಯಿಂದ ನಾನು ಕಲ್ತ್ಕೊಂಡಿದ್ದೀನಿ. ಈ ವಿಡಿಯೋ ನೋಡೋರು ಅಷ್ಟೇ, ಮುಟ್ಟಿನ ಬಗ್ಗೆ ನಿಮ್ಗಿರೋ ಟ್ಯಾಬು ಅಂತಾನೆ ಹೇಳ್ತಾರಲ್ಲ, ಅದ್ರ ಬಗ್ಗೆ ಎಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದನ್ನ ನೋಡಿ ಶೇರ್ ಮಾಡಿ. ಹಾಗೆ ಇನ್ನೊಂದ್ಸತಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಹೆಂಗೆ ಅನಿಸ್ತು? ಅಫ್ಕೋರ್ಸ್ ತುಂಬ ಇಷ್ಟ ಆಯಿತು. ನನಗೆ ಶೂಟಿಂಗ್ಸ್ ಅಂದರೆ ಅಷ್ಟೊಂದು ಅಭ್ಯಾಸ ಇಲ್ಲ. ಪ್ರಶ್ನೆ ಕೇಳಿ ರೂಢಿ, ಉತ್ತರ ಕೊಟ್ಟು ರೂಢಿ ಇಲ್ಲ. ಇವತ್ತು ನೀವು ಕೇಳ್ತಾ ಇದ್ದಿದ್ದ ಪ್ರಶ್ನೆಗೆಲ್ಲಾನು ನಾನು ಈಸಿಯಾಗಿರುತ್ತೋ ಇಲ್ವೋ ಅಂತ ಭಯ ಪಟ್ಕೊಂಡೆ. ರ್ಯಾಪಿಡ್ ಫೈರು ಕೂಡ ಭಯ ಪಟ್ಕೊಂಡೆ ಉತ್ತರ ಕೊಟ್ಟೆ. ಆ್ಯಂಡ್ ದಿಸ್ ಇಸ್ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸು. ಆಮೇಲೆ ವಿಶೇಷತೆ ಏನು ಅಂದರೆ ದಸರಾ ಟೈಮಲ್ಲಿ ಇದನ್ನು ಕಾರ್ಯಕ್ರಮ ನೀವು ಮಾಡಿದ್ದು, ನವದುರ್ಗೆಯರದು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ವೆರಿ ಗುಡ್. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ. ಧನ್ಯವಾದಗಳು. ಮತ್ತೆ ಸಿಗೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ರು ದುರ್ಗೆ ಜೊತೆಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾರಿ NKR TV, ಅಣು ಅಣುವಿನಲ್ಲೂ ಕನ್ನಡತನ.